ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನೀವು ಉಪ್ಪಿನಂಗಡಿಯಿಂದ ಬೆಂಗಳೂರು ಕಡೆ ಹೋಗೋ ಮಾರ್ಗದಲ್ಲಿ ಒಂದು 3-4 ಕಿಲೋಮೀಟರ್ ಬಂದರೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಗ್ತದೆ. ಆ ಪೆಟ್ರೋಲ್ ಬಂಕ್ ಮೇಲ್ಗಡೆ ಒಂದು ಮನೆ ಇದೆ. ಮನೆ ಮೇಲ್ಗಡೆ ಗುಡ್ಡದಲ್ಲಿ ಒಂದಿಷ್ಟು ತೋಟಗಳಿದ್ದಾವೆ. ಸೊ ಇಲ್ಲಿ ರೈತರು ಚಂದ್ರಶೇಖರ್ ತಾಳ್ತಜೆ ಅಂತ ಅಂದ್ಕೊಂಡು ಇವರು ಬಹಳಷ್ಟು ವರ್ಷಗಳಿಂದ ಕಾಫಿಯನ್ನು ಬೆಳೀತಾ ಇದ್ದಾರೆ ಅಂತ ಗೊತ್ತಾಯಿತು. ನಾವು ಮಂಗಳೂರಲ್ಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ 2-3 ವರ್ಷಗಳಲ್ಲಿ ಕಾಫಿ ಬೆಳೆದಿರೋರನ್ನು ನೋಡಿದ್ವಿ, ಕಾಫಿ ಬೆಳೆದಿರೋ ಬಗ್ಗೆ ಕೇಳಿದ್ವಾಗಿತ್ತು. ಇವರು 25-30 ವರ್ಷದಿಂದ ಕಾಫಿ ಬೆಳೀತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಸೊ ಈ 25-30 ವರ್ಷದಿಂದ ಕಾಫಿ ಯಾವಾಗ ಬೆಳೆಯೋಕ್ಕೆ ಶುರು ಮಾಡಿದ್ರು, ಹೆಂಗೆ ಬೆಳೆಯೋಕ್ಕೆ ಶುರು ಮಾಡಿದ್ರು, ಇಲ್ಲಿ ಅವರ ಕಾಫಿಯ ಇಳುವರಿ ಇರಬಹುದು, ಒಟ್ಟಾರೆ ಅನುಭವ ಇರಬಹುದು, ಚೆನ್ನಾಗಿದೆಯಾ, ಈಗ ಮಂಗಳೂರಲ್ಲೂ ಸಹಿತ ಕಾಫಿಯನ್ನು ಬೆಳಿಬಹುದಾ, ಹೇಗೆ ಏನು ಎತ್ತ ಅಂತ ಇವರನ್ನು ಕೇಳಿ ಇವರ ಅನುಭವವನ್ನು ನಿಮಗೆ ತಿಳಿಸೋಕೆ ಅಂದ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ್ ತಾಳ್ತಜೆ ಅವರನ್ನು ಮಾತಾಡಿಸಿ ಈ 25-30 ವರ್ಷದ ಇವರ ಕಾಫಿ ಬೆಳೆಯ ಅನುಭವವನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವಿಲ್ಲಿ ಪುತ್ತೂರಿಗೆ ಬಂದು ಹಲವಾರು ರೈತರನ್ನು, ವಿಜ್ಞಾನಿಗಳನ್ನು ಹಿಂಗೆ ಸಂದರ್ಶನ ಮಾಡ್ತಾ ಇದ್ವಿ ಆಗಿತ್ತು. ನಾವಿಲ್ಲಿ ನಮ್ಮ ಫಾರ್ಮ್ ಟಿವಿಯವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಕಾಫಿ ಕಾಳು ಬೆಳೆಸೋ ಸಿಲ್ವರ್ ಓಕ್ ಮಾಡಿದಂಥ ಅಜಿತ್ ಪ್ರಸಾದ್ ರೈ ಅವರನ್ನು ಮಾತಾಡ್ಸಕ್ಕಂತ ಬಂದ್ವಿ. ಅವಾಗ ನಾವು ಒಂದು ಸರ್ ಬೆಳಗ್ಗೆ ನಿಮ್ಮ ಹತ್ರ ಬರ್ತೀವಿ, ಮಧ್ಯಾಹ್ನ ಯಾರನ್ನಾರು ಕೊಡ್ಬೇಕಲ್ಲ ನಮಗೆ ರೈತರನ್ನ, ಒಂದು ದಿವಸ ಒಬ್ಬರೇ ನಿಮ್ಮ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಕೊಡ್ತಾರೆ. ಬಹಳಷ್ಟು ವರ್ಷಗಳಿಂದ ಮುಂಚೆನೇ ಕಾಫಿ ಬೆಳೀತಾ ಇರೋರು ಒಬ್ಬರು ಇದ್ದಾರೆ ಮಂಗಳೂರಲ್ಲಿ. ನಮಗೆ ಅಜಿತ್ ಪ್ರಸಾದ್ ರೈ ಅವರನ್ನು ಭೇಟಿ ಮಾಡಿಸಿ ಈ ಸಂದರ್ಶನ ಮಾಡೋಕ್ಕೆ ಬಂದಿರೋದೇ ಏನಕ್ಕಪ್ಪ ಅಂತಂದರೆ ಮಂಗಳೂರಲ್ಲಿ ಒಳ್ಳೆ ರೀತಿಯಲ್ಲಿ ಕಾಫಿ ಮಾಡಬಹುದು ಅಂತ ತೋರ್ಸೋಕ್ಕೆ. ಆದರೆ ಅವ್ರದಿಂದ ಕಾಫಿ ಇಳುವರಿ ಬಂದಿಲ್ಲ. ಆದರೆ ನೀವು ಹಲವಾರು ವರ್ಷದಿಂದ ಕಾಫಿ ಇಳುವರಿ ತಗೊತಾ ಇದ್ದೀರಾ ಅಂತ ಗೊತ್ತಾರೆ, ನಮ್ಗೆ ಭಾರಿ ಖುಷಿ ಆಯ್ತು. ಸರಿ ಹಂಗಂದು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಸರ್. ಸರ್ ಈಗ ಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅಂತಂದರೆ, ನಿಮ್ಮ ಇತಿಹಾಸ, ನಿಮ್ಮ ಇದೇನು ಮುಂದೆ ಮೂಲ ಏನು, ನೀವು ಕೃಷಿಕರ, ಯಾವಾಗಿಂದ ಕೃಷಿಗೆ ಬಂದಿದ್ದು, ಹೇಗೆ ಏನು ಅಂತ ಸರ್? ನಮಗೆ ಮೂಲತಃ ನಾವು ಕಾಸರಗೋಡ್ನವರು. ನಾವು ಕಾಸರಗೋಡು ಬಾಯರಿಂದ, ಅಲ್ಲಿಂದ ಇಲ್ಲಿಗೆ ಸುಮಾರು 58ನೇ ಇಸವಿಯಲ್ಲಿ ನಮ್ಮ ತಂದೆಯವರು ಇಲ್ಲಿಗೆ ಶಿಫ್ಟ್ ಆದದ್ದು. ಆ ನಂತರ ನಾವು ಪೂರ್ಣಾವಧಿ ಕೃಷಿ ಕುಟುಂಬದವರು. ನಾವೇನು ಬಿಸಿನೆಸ್ನವರು ಅಂತಲ್ಲ. ನಮ್ಮ ಹಿನ್ನೆಲೆ, ನಮ್ಮ ತಾಯಿ ಮನೆ ಕೂಡ ಕೃಷಿಯವರು. ನಾವು ಕೃಷಿ ಕುಟುಂಬದ ಹಿನ್ನೆಲೆ ಬಂದದ್ದು ಪೂರ್ಣಾವಧಿ ಕೃಷಿಕಾಗಿದ್ದೇವೆ. ಈಗ ಬೇರೆ ಬೇರೆ ವಹಿವಾಟಿದೆ. ಸರ್ ಇಲ್ಲಿ ಈ ಜಮೀನು ಎಷ್ಟಿದೆ, ಹೇಗೆ? ಇಲ್ಲಿ ಸುಮಾರು ಒಂದು 45 ಎಕರೆ ಜಾಗ. 45 ಎಕರೆ ಜಾಗ ಇದೆ. ಹಿರಿಯರು ಮಾಡಿದ್ದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರೋದು. ಇಲ್ಲಿ ಪ್ರಮುಖ ಬೆಳೆ ಅಡಿಕೆ ಇದೆ, ರಬ್ಬರ್ ಇದೆ, ನಮಗೆ ತೆಂಗು ಇದೆ, ಮತ್ತೆ ಅಡಿಕೆ ಒಟ್ಟಿಗೆ ಇಂಟರ್ ಕ್ರಾಪ್ ಆಗಿ ನಾವು ಪೆಪ್ಪರ್ ಮತ್ತೆ ಕಾಫಿಯನ್ನು ಮಾಡ್ತಾ ಇದ್ದೇವೆ. ಸರ್ ನಾವು ಇತ್ತೀಚೆಗೆ ಸುದ್ದಿಗಳೆಲ್ಲ ನೋಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಮಂಗಳೂರಲ್ಲಿ ಕಾಫಿ ಬರುತ್ತೆ ಅಂತ ವಿಜ್ಞಾನಿಗಳು ತಂಡ ಎಲ್ಲ ಬಂದು ಏನೋ ನೋಡಿ ಹೌದು ಅಂತ ಹೇಳ್ಕೊಂಡು ಏನೋ ಹೊಸ ಯೋಜನೆಯನ್ನು ರೂಪಿಸ್ತೀವಿ, ಕಾಫಿಯನ್ನು ಪ್ರಮೋಟ್ ಮಾಡಬೇಕು ಇಲ್ಲಿ ಅಡಿಕೆ ಬೆಳೆಗಾರರಿಗೆ ಅಂತ. ನೀವು ನೋಡಿದ್ರೆ ಇದು 30 ವರ್ಷದಿಂದನೇ ಕಾಫಿ ಬೆಳೀತಾ ಇದ್ದೀರಾ. ಸರ್ ಈ ಕಾಫಿಯ ಪರಿಚಯ ನಿಮ್ಗೆ ಹೇಗಾಯ್ತು, ಏನು? ನನ್ನ ಸೋದರ ಮಾವಂದು ಅವರು ಮಡಿಕೇರಿಯಲ್ಲಿ ಕಾಫಿ ಎಸ್ಟೇಟ್ ಇದೆ, ತಾಯಿಯ ಅಣ್ಣಂದು. ಹಾಗೆ ಅವರ ಪ್ರಭಾವದಿಂದ ನಾವು ಇಲ್ಲಿ ಕಾಫಿ ಬೆಳಿಲಿಕ್ಕೆ ಪ್ರಾರಂಭ ಆಗಿದ್ದು. ಇದು ಕಾಫಿ ಬಂದಿದ್ದು ಯಾವಾಗ ಸರ್ ನಿಮ್ಮ ತೋಟಕ್ಕೆ, ಹೇಗೆ? ನಮ್ಮ ತೋಟಕ್ಕೆ ಸುಮಾರು ಒಂದು 35 ವರ್ಷ ಮೊದಲೇ ಮಾವನ್ನೇ ಸ್ವಲ್ಪ ಗಿಡ ತಂದು ನಡಿ ಅಂತೇಳಿ ಒತ್ತಾಯದಲ್ಲಿ ನಡಿದ್ದಾಗ ಭಾರಿ ಮನಸ್ಸು ಇರಲಿಲ್ಲ, ಹಾಗೂ ನಟ್ಟು ಆ ನಂತರ ಭಾರಿ ಚೆನ್ನಾಗಿ ಬಂತು ಅಂತೇಳಿ ಮತ್ತೆ ನಾವು ವಿಸ್ತರಣೆ ಮಾಡಿಕೊಂಡು. ಸದ್ಯಕ್ಕೆ ಈಗ ನಿಮ್ದು ಎಷ್ಟು ಎಕರೆ ಅಡಿಕೆ ಇದೆ ಸರ್ ಇಲ್ಲಿ? ಇದರಲ್ಲಿ ಒಂದು 8 ಎಕರೆ ಅಡಿಕೆ ತೋಟ ಇದೆ. ಅದರಲ್ಲಿ 8 ಎಕರೆ ಸುಮಾರು ಒಂದು 800-900 ಕಾಫಿ ಗಿಡ ಇದೆ. ಕಾಫಿ ಗಿಡ. ಈಗ ನಾವು ನೋಡ್ರೆ ನಾವೇ ಹೆಂಗೆ ಇರ್ತೀವಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ರೈತರಿಗೆ ಅಡಿಕೆ ಸಾಲಿನಲ್ಲೇ ಕಾಫಿ ಹಾಕಿ, ಈಗ ಅಡಿಕೆ 99 ಇದ್ರೆ ಒಂದು ಕಾಫಿ ಅಂತೂ ಬರುತ್ತೆ ನಿಮಗೆ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿದ್ರೆ ಆ ರೀತಿ ಸಾಲು ಇದು ಏನು ಇದ್ದಂಗೆ ಇಲ್ವಲ್ಲ, ಹೇಗೆ ಇದಂದ್ರೆ ಇದ್ರ ಪ್ಲಾನ್ ಹೆಂಗೆ ಮಾಡಿದ್ರಿ, ಅಥವಾ ಹೇಗೆ ಹೀಗೆ ಸುಮ್ಮನೆ ನೆಟ್ಟಿದ್ದ, ಹೇಗೆ? ಅಲ್ಲ ಸರ್, ಅದೇನಂತಂದ್ರೆ ಅಡಿಕೆ ಬಯಲುಸೀಮೆ ಅಡಿಕೆ, ಕೆಂಪು ಅಡಿಕೆ ಮಾಡುವಲ್ಲಿ ಕಾಫಿ ಮಾಡುವಂತದ್ದು ಪದ್ಧತಿ ಬೇರೆ ಮಾಡಬೇಕು. ನಾವು ಚಾಲೆ ಅಡಿಕೆ ಮಾಡುವವರು. ನಮಗೆ ಅಂತಂದ್ರೆ ಅದು ಅಡಿಕೆಗೆ ಹಣ್ಣಾದ್ಮೇಲೆ ಕೆಳಗೆ ಬೀಳುತ್ತೆ. ಒಂದು 4 ತಿಂಗಳು 3 ತಿಂಗಳಿಂದ 4 ತಿಂಗಳು ದಿನ ವಾರಕ್ಕೆ 1 ಸಲ ಅಥವಾ 2 ಸಲ ಅಡಿಕೆ ಹಾಕ್ಬೇಕಾಗ್ತದೆ. ಆ 9x9ಗೆ ಅಥವಾ 10-12ರಲ್ಲಿ ಪ್ರತಿಯೊಂದಕ್ಕೂ ಕಾಫಿ ನೆಟ್ಟರೆ ಕಾಫಿ ಚೆನ್ನಾಗಾಗ್ತದೆ. ಬಟ್ ನಮಗೇನಂತ ಅಡಿಕೆ ಹಾಸ್ಲಿಕ್ಕೆ ತೋಟದೊಳಗೆ ಹೋಗ್ಲಿಕ್ಕೆ ಆಗೋದು. ಈಗ ಅದೇ ಬಯಲುಸೀಮೆಯಲ್ಲಿ ಏನಂತಂದ್ರೆ ಅವರಿಗೆ ಕಾಯಿ ಅಡಿಕೆ ಕೊಯ್ದಿರ್ತಾರೆ. ಒಮ್ಮೆ ಕಾಯಿ ಅಡಿಕೆ ಹಾರ್ವೆಸ್ಟ್ ಆಗಿ ಮನೆಗೆ ಕಾಯಿ ಅಡಿಕೆ ಬಂದ್ರೆ ಮತ್ತೆ ಅಡಿಕೆ ವಿಷಯಕ್ಕೆ ಅವರಿಗೆ ತೋಟಕ್ಕೆ ಹೋಗ್ಬೇಕು. ಹಾಗೆ ಅಲ್ಲಿ ಅದು ಒಳ್ಳೇದೇ. ನಮ್ಮ ಇಲ್ಲಿಯ ಚಾಲಿ ಅಡಿಕೆಗೆ ಅಷ್ಟು ಹತ್ತಿರ ನೆಟ್ರೆ ಅಡಿಕೆ ಕೃಷಿಗೆ ನಮಗೆ ಸ್ಪ್ರೇ ಮಾಡ್ಲಿಕ್ಕಾಗ್ಲಿ ಓಡಾಡ್ಲಿಕ್ಕಾಗ್ಲಿ ಆಗುದಿಲ್ಲ. ಹಾಗಾಗಿ ಡಿಸ್ಟೆನ್ಸ್ ಅಷ್ಟು ಹತ್ತಿರ ಮಾಡ್ಲಿಕ್ಕೆ ಆಗುದಿಲ್ಲ.
ಸೊ ಅದಕ್ಕೆ ನೀವು ಸ್ವಲ್ಪ ದೂರದಲ್ಲಿ ನಡ್ಕೊಂಡಿರೋದು. ಇದು ರೊಬಸ್ಟನ ಅರೇಬಿಕನ? ಇದು ರೋಬಸ್ಟಾ. ಯಾವ ತಳಿ ಇದೆ, ಹೆಂಗಾರು ಗೊತ್ತೇ? ಇದು ಸುರಿದ್ದು ಸ್ವಲ್ಪ CN2R ಇದೆ ವೆರೈಟಿ ಇದೆ. ಓಲ್ಡ್ ರೋಬಸ್ಟಾ ಇದೆ ಸರ್. ಓಲ್ಡ್ ಸೊ ಅಂದ್ರೆ ಹೆಂಗಂದ್ರೆ ಮುಂಚೆ ಹಾಕಿದ್ದೆಲ್ಲ ಓಲ್ಡ್ ರೋಬಸ್ಟಾ, ಇತ್ತೀಚೆಗೆ ಹಾಕಿದ್ದೆಲ್ಲ CN2R ಆಮೇಲೆ ನಾವಿಲ್ಲಿ ನೋಡ್ತಾ ಇದೀವಿ ಮೇಲ್ಗಡೆ ನಿಮ್ದು ರಬ್ಬರ್ ತೋಟಕ್ಕೂ ಸಹಿತ ಈಗ ಕಾಫಿ ಹಾಕ್ತಾ ಇದೀರಿ ಅಂತ ಅದು ಕೇಳ್ಪಟ್ಟೆ. ಹೌದಾ? ಹೌದು, ರಬ್ಬರ್ ತೋಟಕ್ಕೂ ಸ್ವಲ್ಪ ಕಾಫಿ ಹಾಕಿದ್ದೇನೆ. ರಬ್ಬರ್ ತೋಟದ ಕೆಳಗೆ ಉಳಿದ ಕಾಡು ಮರ ಇತ್ತು, ಅದನ್ನು ಸ್ವಲ್ಪ ಟಾಪ್ ಕಟ್ ಮಾಡಿ ಅದಕ್ಕೂ ಮಾಡಿದೆ. ಸೊ ಎಲ್ಲ ಕಡೆ ರೋಬಸ್ಟಾ. ಇಲ್ಲಿ ಅರೇಬಿಕಾ ಕಾಫಿ ತರಕ್ ಪ್ರಯತ್ನ ಪಟ್ಟಿಲ್ವಾ, ಹೆಂಗೆ? ಇಲ್ಲಿ ಅರೇಬಿಕಾ ಇತ್ತು ನಮ್ದು ಈ 30 ವರ್ಷ ಮೊದಲೇ. ಅರೇಬಿಕಾ ನಾವು ಸ್ವಲ್ಪ ನೆಟ್ಟಿದ್ದೆವು. ಅರೇಬಿಕಾದ್ದು ಒಂದು ಅಂತಂದ್ರೆ ಅದಕ್ಕೆ ಸ್ಟಂಬೋರರ್ ಸ್ವಲ್ಪ ಬಂತು, ಸ್ವಲ್ಪ ರೋಗಗಳು ಸ್ವಲ್ಪ ಜಾಸ್ತಿ ಬಂತು. ಯಾಕಂದ್ರೆ ಕಾಫಿ ಹಿನ್ನೆಲೆಯವರು ನಾವು ಕೃಷಿಕರಲ್ಲ, ಹಾಗಾಗಿ ನಮಗೆ ಈ ಅಂದ್ರೆ ನಿಮ್ ತೋಟದಲ್ಲಿ ಎರಡೂ ಬಂತು, ಒಂದು ಅರೇಬಿಕಾನು ಇತ್ತು, ರೋಬಸ್ಟಾನು ಇತ್ತು. ಅರೇಬಿಕಾ ಸ್ವಲ್ಪ ರೋಗ ಜಾಸ್ತಿ, ಒಂದು ಕೀಟ ಮೇನ್ ಆಗಿ ಸ್ಟೆಂಬೋರರ್ ಬಂತು, ಬೇಡ ಬಿಟ್ಟೆ. ಈಗಲೂ ಇದೆ ಒಂದು 2-3 ಗಿಡ ಅರೇಬಿಕಾ ಇದೆ ನಮ್ದು. ಈ ಚಂದ್ರಗಿರಿ ಬಂದಿದೆಯಲ್ಲ ಸರ್, ಅದಕ್ಕೆ ಸ್ಟೆಂಬೋರರ್ ಕಾಟ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಂದ್ರೆ ಯೋಜನೆಗಳು ಶುರುವಿಗೆ ಅದೇನಂತ ಮನುಷ್ಯನೊಂದು ಸ್ಥಿತಿ, ಅದಕ್ಕೆ ಅದು ಒಮ್ಮೆ ರೋಬಸ್ಟ್ ಆಗ್ಬೋದು ಅಂತ ಹೇಳಿ ನಂತರ ಅದನ್ನು ವಿಸ್ತರಣೆ ಆಗ್ಲಿಲ್ಲ ನಂದಿನ. ಹಾಗಾಗಿ ಇನ್ನೂ ರೋಬಸ್ಟದಲ್ಲಿ ಇದ್ದೇವೆ ನಾವು, ಇದ್ದೇವೆ. ಅದರೊಟ್ಟಿಗೆ ಏನಂತಂದ್ರೆ ಈ ಕಾಫಿ ಬೋರ್ಡ್ನವ್ರು ಸ್ವಲ್ಪ ಸರಿ ಮಾಹಿತಿ ಕೊಡಲಿಲ್ಲ, ತಪ್ಪು ದಾರಿ ಹೇಳಿದ್ದಾರೆ. ನಮ್ಮ ಈ ಸಮುದ್ರ ಮಟ್ಟದಿಂದ 600 ಮೀಟರ್ 700 ಮೀಟರ್ ಎತ್ತರ ಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅರೇಬಿಕಾಕ್ಕೆ ಅಲ್ಲ, ಅವ್ರು ಹೇಳಿರೋ ಸರಿ ಅಂತ ಹೇಳಲ್ಲ. ಅವ್ರು ಹೇಳಿರೋ ಪ್ರಕಾರ ನಿಮ್ ತೋಟದ ರೋಬಸ್ಟಾ ಆಗುದಿಲ್ಲ, ಅದು ಬೇರೆ ವಿಚಾರ, ಆಮೇಲೆ ಹೇಳ್ತೇನೆ ನಾನು. ಆದ್ರಿಂದ ಅವರೆಲ್ಲ ಹೇಳಿದಕ್ಕಾಯ್ತು, ಬೇಡ ಅರೇಬಿಕಾ ಸವಾಸ ಬೇಡ ಅಂತ ಹೇಳಿ ಅರೇಬಿಕಾ ನೆಡ್ಲಿಲ್ಲ. ನೋಡ್ಬೇಕು ಈಗ, ಯಾಕಂದ್ರೆ ಅಜಿತ್ ಪ್ರಸಾದ್ ಅವರು ಅರೇಬಿಕಾ ನೆಟ್ಟು ಹೂ ಬರ್ತಾ ಇದೆ, ಅವರು ಸಕ್ಸಸ್ ಆಗ್ತಾ ನೋಡ್ಕೊಂಡು ನಾವು ಮತ್ತೆ ಮಾಡ್ಬೇಕು. ಈಗ ಅಜಿತ್ ಪ್ರಸಾದ್ ರೈ ಹಾಕ್ತಿರೋರು ಈಗ ಅವರಿಗೆ ಬಹಳಷ್ಟು ಜನ ಏನಿರಂತೆ ಕಾಫಿ ಹಾಕ್ಬೇಡ್ರಿ, ಬರೋದಿಲ್ಲ, ಸಿಲ್ವರ್ ಓಕ್ ಹಾಕ್ಬೇಡ್ರಿ, ಆಗೋದಿಲ್ಲ ಅಂತ ಹೇಳೋರು ಭಾಳ ಮಂದಿ ಇದ್ರಂತೆ. ನೀವು ಅಡಿಕೆ ನಡುವೆ ಕಾಫಿ ಹಾಕಿದಾಗ ಆ ಥರ ಬಂದಿತ್ತು ಸಲಹೆಗಳು ಏನು? ಅಲ್ಲ, ಇದು ಇಲ್ಲಿ ಕಾಫಿ ಆಗುದಿಲ್ಲ ಅಂತ ಒಂದಷ್ಟು ಜನ ಹೇಳ್ತಿದ್ರು, ಮತ್ತೆ ಹೇಳೋರು ಹೇಳ್ತಾರೆ. ಮತ್ತೆ ಅದನ್ನ ನಾವು ಅಷ್ಟು ನೋಡೋಣ, ಪ್ರಯತ್ನ ಪಡೋಣ, ಆಗದಿದ್ರೆ ದೊಡ್ಡ ಏನು ಸಮಸ್ಯೆ ಅಂತ ಇಲ್ಲ ಅಂತ ಹೇಳಿ ನಾವು ಧೈರ್ಯ ಮಾಡಿ ನೆಟ್ಟದ್ದು. ಸಕ್ಸಸ್ ಆಗಿದೆ. ಈ ಸಕ್ಸಸ್ ಆದ್ಮೇಲೆ ನಿಮ್ ನೋಡ್ಕೊಂಡು ಬೇರೆಯವ್ರು ನೆಡೋಕೆ ಧೈರ್ಯ ಮಾಡಿಲ್ವ ಅಥವಾ ಹೆಂಗೆ? ಈಗ 2 ವರ್ಷದಿಂದ ಕಾಫಿಗೆ ರೇಟ್ ಬಂತು. ಚೆರ್ರಿಗೆ ರೋಬಸ್ಟಾಕ್ಕೆ ಇಲ್ಲಂತಂದ್ರೆ ರೋಬಸ್ಟಾಕ್ಕೆ ಚೆರ್ರಿಗೆ 80 ರೂಪಾಯಿ ಕಿಲೋಕ್ಕೆ, 80-90 100 ರೂಪಾಯಿ ಒಳಗಿತ್ತು. ಈ 100 ರೂಪಾಯಿ ಒಳಗೆ ಇದ್ರೆ ಅಷ್ಟು ನಮ್ಮ ಈ ಅಡಿಕೆ ಬೆಳೆಗಾರರು ಅಡಿಕೆ ರೇಟಿನ ಮುಂದೆ ಇಲ್ಲ. ಹಾಗಾಗಿ ಯಾರು ಬರ್ಲಿಲ್ಲ. ಈಗ 2 ವರ್ಷದ ರೇಟ್ ಅಂದ್ರೆ ಈಗ ಸ್ವಲ್ಪ ಅಡಿಕೆ ಬೆಳೆಗಾರರು, ಅಡಿಕೆಗೆ ಬೇರೆ ಬೇರೆ ರೋಗ ಬಂತು ನೋಡಿ. ಆದ್ರಿಂದ ಆಲ್ಟರ್ನೇಟಿವ್ ಕ್ರಾಪ್ ಯಾವ್ದು ಬೇಕು ಆಲೋಚನೆ ಮಾಡ್ತಾ ಇರುವಾಗ ಈ ಕಾಫಿಗೆ ಅಂದ್ರೆ ಈ 2 ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ಜಾಸ್ತಿಗೆ ಬರ್ತಾ ಇದೆ. ಹೌದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, CN2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ನಾವು ಇನ್ನೊಂದು ಕೇಳಲ್ಪಟ್ಟಿದ್ವಿ, ಅದು ಅಂದರೆ ಮುಂದೆ ಇದಕ್ಕೆ ಬರುವ ಫಸ್ಟಿಗೆ ಇದು ಮಾಡೋದಾದರೆ ನೀವು ಇಲ್ಲಿ ಅಂದರೆ ಹೆಂಗೆ ನೆಟ್ರಿ, ಅಂದರೆ ಸಾಲಾಗೈತು ನೆಡಲ್ಲ ಅಂತ ಹೇಳಿ? ಸಾಲಿಲ್ಲ ನಮ್ಗೆ, ಯಾಕಂದ್ರೆ ಜಾಗ ನೋಡಿಕೊಂಡು ಅನುಕೂಲ ಮಾಡಿಕೊಂಡು, ಯಾಕಂದ್ರೆ ಸ್ಪ್ರಿಂಕ್ಲರ್ ನೀರು ಬರುವಂಥದ್ದು, ಅದಕ್ಕೆ ಅದು ಸಾಲು ಅಂತ ಹೇಳೇನಿಲ್ಲ, ನಮಗೆ ಅನುಕೂಲ, ಓಡಾಡಲಿಕ್ಕೆ ಅನುಕೂಲ ಸ್ಪೇಸ್ ಇರುವಲ್ಲಿ ನೋಡಿಕೊಂಡು ನಾವು ನೆಟ್ಟದ್ದು. ಅದಕ್ಕೆ ಎಷ್ಟೊಂದು 800 ಗಿಡಗಳಿದೆ ಅಂತಂದ್ರೆ? 800 ಗಿಡ ಸುಮಾರಿದೆ. 800 ಗಿಡ ಸುಮಾರಿಗಿದೆ. ಇವೆಲ್ಲವೂ 20-30 ವರ್ಷದ ಹಳೇದೇ ಇದೆಯಾ ಅಥವಾ ಹೊಸದಾಗಿ ಇದೆ? ಹೊಸ್ತು ಒಂದು 200 ಗಿಡ ಇಳ್ದು ಬರುವಂತದ್ದು ಹೊಸದಾಗಿದೆ. ಇನ್ನು ಕಳೆದ ವರ್ಷ ನೆಟ್ಟಂತದ್ದು ಬೇರೊಂದು 300 ಗಿಡ ಬೇರೆ ಇದೆ. ಇನ್ನೊಂದು 200-300 ಹಳೆ ಗಿಡಗಳು ಅಂದ್ರೆ ಎಷ್ಟು ವರ್ಷ ಹಳೆವು ಸರ್? ಒಂದು 30-35 ವರ್ಷ ಆಗ್ಬೋದು. 30-35 ವರ್ಷ ಹಳೆ ಗಿಡಗಳಿದ್ದಾವೆ ಸರ್. ಈಗ ನಾಟಿ ಮಾಡಬೇಕು ಅಂದ್ರೆ ನೀವು ಯಾವ ರೀತಿ ಮಾಡ್ತೀರಾ, ಹೆಂಗೆ? ಅದು ನಾವು ದೊಡ್ಡ ಕುಣಿ ಅಂತ ತೆಗೆಯುವುದಿಲ್ಲ, ಆಳ 1 ಅಡಿ ಆಳ ತೆಗೆಯುವುದಷ್ಟೇ. ಯಾಕಂದ್ರೆ ನಮ್ದಿಲ್ಲಿ ಮಣ್ಣು ಒಳ್ಳೆ ಮಣ್ಣಿದೆ, ತೋಟದ ಮಣ್ಣಿದೆ. ಗುಂಡಿ ಮಾಡಿ ನೆಟ್ಟು ದೊಡ್ಡದಕ್ಕೇನು, ಈ ಕಾಫಿ ರೋಬಸ್ಟ ಅದಕ್ಕೆ ನಾನು ಹೇಳುದು, ದೊಡ್ಡದಕ್ಕೇನು ಕಷ್ಟ ಅಂತ ಇಲ್ಲ. ಅದು ವೈಲ್ಡ್ ವೆರೈಟಿ ಆದ ಕಾರಣ ಅದು ಬರ್ತದೆ. ಅದೇನು ಭಾರಿ ದೊಡ್ಡ ಅದಕ್ಕೇನು ಸಾಧನೆ ಮಾಡಬೇಕು, ಗಿಡವನ್ನು ತುಂಬಾ ಜೋಪಾನ ನೋಡ್ಕೋಬೇಕು ಅನ್ನೋದಿಲ್ಲ, ಎಂತ ಇಲ್ಲ, ಚಂದ ಆರಾಮಾಗಿ ಬರ್ತದೆ. ಯಾರಿಗೂ ನೋಡ್ಬೋದು. ದೊಡ್ಡದು ಕೃಷಿ ಹಿನ್ನೆಲೆ ಇದ್ದವನೇ ಕಷ್ಟ ಏನಿಲ್ಲ ನನ್ನ ತಿಳುವಳಿಕೆ ಪ್ರಕಾರ. ಅಂದ್ರೆ ನೀವಂದ್ರೆ ಕಾಫಿ ಬೆಳೆಸಿ ಗೊತ್ತಿರೋರೇ ನೆಡಬೇಕು ಅಂತ ಏನಿಲ್ಲ. ನನಗೆ ಏನು ಜೀರೋದಿಂದವೇ ನಾವು ನೆಟ್ಟದ್ದು, ನಾವು ಅದಲ್ಲಿ ತೊಂದರೆ ಇಲ್ಲ ಅನ್ಕೊಂಡು. ಸರಿ, ಈಗ ಇನ್ನೊಂದು ನಾವೊಂದ್ರೆ ಏನ್ ಮಾಡಿದ್ವಿ ಅಂತಂದ್ರೆ, ಅರೇಬಿಕಕ್ಕೆ ಒಂದು 50% ನೆರಳು ಬೇಕು ಅಂತ ಹೇಳ್ತಾರೆ, ರೋಬಸ್ಟಾಗಿ ಅಷ್ಟೊಂದು ನೆರಳು ಬೇಡ. ಈಗ ನಿಮ್ಮಲ್ಲಿ ನಾನು ನೋಡಿದ್ರೆ ಹೆಂಗೆ, ಅಡಿಕೆ ಬೆಳೆಗಾರರು ಹೆಂಗ್ ಮಾಡ್ತಾರೆ ಹಂಗೆ, ನಿಮ್ದು ಒಂದೊಂದು ಅಡಿಕೆ ಮರದ ನಡುವೆ ನಾನು ನೋಡ್ತಾರೆ 4-5 ಅಡಿಗೂ ಇದೆ, ಕೆಲವೊಂದು 90 ಅಡಿಗೂ ಇದೆ. ಸೊ ಇಲ್ಲಿ ಅಂದ್ರೆ ಎಲ್ಲ ಕಡೆಗೂ ನೆಟ್ಟಿದ್ದಾರೆ ನೀವು. ಅಂದ್ರೆ ನಾನು ಕೇಳ್ತಿರೋದು ಅಂದ್ರೆ, ತುಂಬಾ ನೆರಳಿದ ಕಡೆ ಸೇಮ್ ಸ್ವಲ್ಪ ಕಡಿಮೆ ನೆರಳಿದ ಕಡೆ, ಎರಡೂ ಕಡೆ ಬೆಳವಣಿಗೆ ರೋಬಸ್ಟ್ ಅದು ಒಂದೇ ತರ ಐತಿ ಅಥವಾ ಕಡಿಮೆ ಹೆಚ್ಚು ಇದೆಯಾ, ಹೇಗೆ? ಇಲ್ಲ, ಇದು ಹಳೆ ತೋಟ ಇದು. ಯಾಕಂದ್ರೆ ಇದರಲ್ಲಿ ಹತ್ತಿರ ಇದ್ರು ಕೂಡ ಮೇಲೆ ಏರ್ ಸ್ಪೇಸ್ ನೋಡುವಾಗ ಸ್ವಲ್ಪ ಒಳ್ಳೆ ಬೆಳಕು ಬರ್ತದೆ. ಇದೇ ನಾನು ಈಗೊಂದು 2016ರಲ್ಲಿ ಗಿಡ ನೆಟ್ಟದ್ದು ಉಂಟು, ಒಂದು 1,500 ಅಡಿಕೆ ಉಂಟು. ಅದರಲ್ಲಿ ರೋಬಸ್ಟ ನೆಟ್ಟೆ, ಅದ್ರಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಇದೆ. ಅದ್ರಲ್ಲಿ ಚೆನ್ನಾಗಿ ಗಿಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಹಾಗಾಗಿ ನೆರಳಿಗೆ ರೋಬಸ್ಟ ಆಗ್ಲಿಕ್ಕಿಲ್ಲ. ನೆರಳಿಗೆ ಬಹುಶಃ ಅರೇಬಿಕನೇ ಆಗ್ಬೇಕು. ಚಂದ. ಸೊ ಓಕೆ, ಈಗ ಗಿಡ ನಾಟಿ ಮಾಡೋದು ಹೇಳಿದ್ರೆ ಜಾಸ್ತಿ ಏನು ತೊಂದರೆ ಇಲ್ಲ, ಅದರಿಂದ ತುಂಬಾ ಧಾಡವಾದ ವಿಜ್ಞಾನ ಅಂತ ಇಲ್ಲ, ಎಲ್ಲ ಗಿಡ ನೆಟ್ಟುವಾಗ ನೆಡುದು ಅಷ್ಟೇ. ಸರ್, ಇದಕ್ಕೆ ಈಗ ಗೊಬ್ಬರಕ್ಕೆ ಬಂದ್ರೆ, ಗೊಬ್ಬರದ ವಿಷಯಕ್ಕೆ ಬಂದ್ರೆ, ರೋಬಸ್ಟ್ ಆಗಿ ಮೇಲಾಗ ಯಾಕಂದ್ರೆ ಕಂಡಪಟ್ಟೆ ಬೆಳೆಯತ್ತಲ್ಲ ಸರ್, ಬಿಟ್ರೆ ಇದು ಎಷ್ಟು ಗಿಡ ಬೆಳೆಯುತ್ತೋ ಅಷ್ಟು ಸತ್ತು ತಗೊಳುತ್ತೆ ಮಣ್ಣಿನ. ಸೊ ಇದಕ್ಕೆ ನೀವು ಗೊಬ್ಬರ ಆಗಿ ಏನೇನು ಕೊಡ್ತೀರಾ, ಹೇಗೆ? ನಾವು ಅಡಿಕೆಗೆ ಯಾವ ಗೊಬ್ಬರ ಹಾಕ್ತೇವೆ ಅದನ್ನೇ ಅದಕ್ಕೆ ಹಾಕ್ತೇವೆ. ಅಡಿಕೆಗೆ ಅಂದ್ರೆ ಎರಡು ಕೊಡ್ತೇವೆ, ಸಾವಯವ ರಾಸಾಯನಿಕ ಸಾವಯವ ಎರಡು ಕೊಡ್ತಾ ಇದ್ದೀರಾ? ಇಂಥದ್ದೇ ಅಂತ ಹೇಳಿ ನಾವು ಅಡಿಕೆ ಆಡಿನ ಹಿಕ್ಕಿ ಹಾಕ್ತೇವೆ, ಕೋಳಿ ಗೊಬ್ಬರ ಹಾಕ್ತೇವೆ, ಮೀನು ಗೊಬ್ಬರ ನೋಡ್ತಾ ಇದ್ದೀವಿ. ಸ್ಲರಿ ಉಳಿದೆ ತೋಟ ಎಲ್ಲದ ಗಿಡಗಳಿಗೆ ಹಾಕ್ತೇವೆ. ಹಾಗೆ ಇದು ಅಡಿಕೆ ಮರಕ್ಕೆ ಹಾಕುವ ಟೈಮಲ್ಲಿ ಅದಕ್ಕೂ ಅದನ್ನೇ ಹಾಕ್ತೇವೆ. ಅಡಿಕೆ ಮರಕ್ಕೆ ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಹಾಕ್ತೇವೆ. ಯಾವಾಗ ಹೆಂಗೆ? ಈಗ ಇನ್ನೀಗ ಒಂದು ಜೂನು, ಈಗ ಮೇ ಜೂನ್ ನಲ್ಲಿ ಮತ್ತೆ ಸ್ವಲ್ಪ ಒಂದು ತಿಂಗಳು ವ್ಯತ್ಯಾಸ ಆಗ್ತದೆ. ಕೆಲಸಗಾರರ ಲಭ್ಯತೆಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮತ್ತೆ ಯಾಕಂದ್ರೆ ಆಗ ಜೂನ್ ನಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ, ಯಾಕಂದ್ರೆ ಸ್ವಲ್ಪ ವಿಸ್ತಾರ ಇರುವಾಗ, ಕೆಲಸವರು ಕೊರತೆ ಇರುವಾಗ ಆಗ್ಲಿಲ್ಲ ಅಂತ ಮತ್ತೆ ಅದನ್ನು ಮಳೆಗೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಹಾಕುದಿಲ್ಲ, ಸೆಪ್ಟೆಂಬರ್ ನಲ್ಲಿ ಮತ್ತೆ ಪುನಃ ಡಿಸೆಂಬರ್ ಜೂನ್ ಅಲ್ಲಿ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಮತ್ತೆ ಡಿಸೆಂಬರ್ ನಲ್ಲಿ. ಸರ್, ಅಡಿಕೆಗೆ ಎಂತ ಗೊಬ್ಬರ ಕೊಡ್ತಿದ್ರಿ? ಅಡಿಕೆಗೆ ನಾವು ಸಾವಯವ ಅಂತ ಕೊಡ್ತೀರಿ ಬಿಡಿ, ಈಗ ಕೊಡ್ತಾ ಇದ್ದೀರಾ? ಸಾಮಾನ್ಯವಾಗಿ ಎಲ್ಲರೂ ಆಳುಗಳಿಗೆ ಲಭ್ಯತೆ ಇರುತ್ತೆ, ಈಗ ಕೊಟ್ಕೊಂತಾರೆ ಸಾವಯವ. ಇದೆ ರಾಸಾಯನಿಕ ಗೊಬ್ಬರ ನಾನು 15 ಹಾಲ್ ಕೊಡ್ತಿದ್ದೆ ನಾನು. 15 ಕಡೆ ಕೊಟ್ಟು ಈ ನಮ್ಮ ಭೂಮಿಯಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ ಅಂತೇಳಿ ಅನುಭವಕ್ಕೆ ಬಂತು. ಹಾಗೀಗ ಕಳೆದ ವರ್ಷದಿಂದ ಕಾಂಪ್ಲೆಕ್ಸ್ ಗೊಬ್ಬರ ಇಲ್ಲ, ಪೊಟ್ಯಾಶ್ ಮಾತ್ರ ಹಾಕ್ತಾ ಇದ್ದೇನೆ. ಯೂರಿಯಾ ಬದಲಿಗೆ ನಮಗೆ ನಾನು ಕೋಳಿ ಗೊಬ್ಬರನ, ಮೀನು ಗೊಬ್ಬರನ, ಆಡಿನ ಗೊಬ್ಬರ ಸಿಗುತ್ತೆ, ಪೊಟ್ಯಾಶ್ ಒಂದು ಹಾಕ್ತಾ ಇದ್ದೇನೆ ಅಷ್ಟೇ. ರಾಸಾಯನಿಕ ಗೊಬ್ಬರ ಪೊಟ್ಯಾಶ್ ಒಂದೇ ಹಾಕಿದ್ರೆ ಇಂಬ್ಯಾಲೆನ್ಸ್ ಆಗಲ್ವಾ? ಮತ್ತೆ ಅಲ್ಲ, ಪೊಟ್ಯಾಶ್ ಅಂದ್ರೆ ನೈಟ್ರೋಜನ್ಗೆ ನಾನು ಸ್ಲರಿ ಇದೆ ನನ್ನ, ಆಡಿನ ಗೊಬ್ಬರದಲ್ಲಿ ನೈಟ್ರೋಜನ್ ಇದೆ, ಫಾಸ್ಫರಸ್ ನಮ್ಮ ಭೂಮಿಯಲ್ಲಿ ಸಾಕಷ್ಟಿದೆ. ಹಾಗೆ ಪೊಟ್ಯಾಶಿನ ಕೊರತೆ, ಪೊಟ್ಯಾಶ್ ಮಾತ್ರ ಒಂದು 200-250 ಗ್ರಾಮ್ಸ್ ವರ್ಷಕ್ಕೆ 2 ಸಲ, ಅಂದ್ರೆ ಅರ್ಧ ಕಿಲೋ ವರ್ಷಕ್ಕೆ ಕೊಡ್ತಾ ಇದ್ದೇನೆ. ಅದು
ಅಡಿಕೆಗಾಯ್ತು, ಹೌದು. ಈ ಕಾಫಿಗೂ ಅದೇ ಕೊಡ್ತಾರೆ. ಕಾಫಿಗೆ ಅದನ್ನೇ ಹಾಕೋ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಎಷ್ಟು ಹಾಕ್ತಾರೆ ಹೆಂಗೆ ಅಂತ? ಅದಕ್ಕೆ ಈಗ ಸರಿ ಅರ್ಧ ಹಾಕುವಂಥದ್ದು, ಅರ್ಧ ಅರ್ಧ ಅಂದ್ರೆ- ಗಿಡ ನೋಡಿಕೊಂಡು. ಈಗ ಹಾ, ಸ್ವಲ್ಪ ಅದೇ, ಗಿಡ ಅದಕ್ಕೆ ಚೆನ್ನಾಗಿದ್ರೆ ಹಾ, ಅದು ನಮ್ಮ ಲೇಬರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಲೇಬರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂದ್ರೆ ಅವರು ಮಡಿಕೇರಿಯವರ ಅಥವಾ ಇಲ್ಲೇ ಅವರ? ಅವರು ಇಲ್ಲಿ ಮಡಿಕೇರಿಯಲ್ಲಿ ಒಂದಷ್ಟು ಸಮಯ ಇದ್ರು, ಹಾಗಾಗಿ ನಂಗೆ ಒಂದು 2-3 ಜನ ಎಕ್ಸ್ಪರ್ಟ್ ಲೇಬರ್ಸ್ ಇದ್ದಾರೆ. ನನ್ನ ಒತ್ತಡ ನನಗೆ ಕಡಿಮೆ ಆಗುದು, ನನಗೆ ಅದು ಪುನಿಂಗ್ ಮಾಡುದು, ಚಿಗುರು ತೆಗೆಯುವಂಥದ್ದಕ್ಕೆಲ್ಲ ಅವರು ಮಾಡುವಾಗ ನನಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದೊಂದು ಅಡ್ವಾಂಟೇಜ್ ಇದೆ. ನಾನು ಕೇಳ್ತಾ ಇರೋದಂದ್ರೆ ಹೆಂಗಿದ್ರು ಗೊಬ್ಬರಕ್ಕೆ ಬಂದಿದ್ದು, ಅದಕ್ಕೆ ಈಗ ಮಾತಾಡುವ ಹೆಂಗಿದ್ರು ಬಂದಿತ್ತು ಅಂತ. ಸರಿ, ಅವರಿಬ್ರು ಮುಂಚೆಯಿಂದನೇ ಇದ್ದು ಮಡಿಕೇರಿಯಲ್ಲಿ ಇದ್ದ ಬಂದವರು ಗೊತ್ತಿರೋ, ಅವ್ರ ಜೊತೆ ಉಳಿದವರು ಕಲ್ತ್ಕೊಂಡ್ರು. ನಾನೇ ಕೇಳ್ತಾ ಇದ್ರೆ ಬಹಳಷ್ಟು ಕೆಲವು ರೈತರು ನಾವು ಕೇಳಿದಾಗ ಸೊ ನಮ್ಮ ಕಡೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕಾಫಿದೊಂದೇ ಅಲ್ಲ ನಾನು ಹೇಳ್ತಿರೋದು, ಕಾಫಿದಿರ್ಬೋದು, ಕಾಳುಮೆಣಸು ಇರ್ಬೋದು, ಕೋಕೋದಿರ್ಬೋದು. ಕೋಕೋ ಪ್ರೂನಿಂಗ್ ಮಾಡೋದು ನಮ್ಮವ್ರಿಗೆ ಗೊತ್ತಿಲ್ಲ, ಕಾಳುಮೆಣಸು ಸರಿಯಾದ ನಮ್ಮವ್ರಿಗೆ ಗೊತ್ತಿಲ್ಲ. ನಾನು ಹೇಳೋದೊಂದೇ, 1-2 ವರ್ಷ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ, ನೀವು ತೋಟ ಮಾಡಿದ್ರೆ ಲೇಬರ್ಸ್ ಅಂತೂ ತಂಡ ಬರೋರು ಇದ್ದಾರೆ, ಅವರನ್ನು ನೋಡ್ಕೊಂಡು ನಮ್ಮವರು ಕಲ್ತ್ಕೊಂತಾರೆ ಇಲ್ಲಿರೋರು ಅಂತ. ನಿಮ್ಗೆ ಆಗಿದೆ ಅಲ್ವಾ? ಆಗಿದೆ. ಯಾಕಂದ್ರೆ ನಾವು ನಮ್ಮಲ್ಲಿರೋ ಲೇಬರ್ಸ್ ಒಳ್ಳೆಯವರು, ಯಾಕಂದ್ರೆ ನಾವು ಅವ್ರ ನಮ್ಮ ತರನೇ ಇದ್ದಾರೆ ಅವರು. ಅವ್ರದ್ದೇ ತೋಟ ಅಂತ ಹೇಳುವ ಒಂದು, ಯಾಕಂದ್ರೆ ಅದ್ರಲ್ಲಿ ನಾನು ಖುಷಿ ಪಡ್ತಾ ಇದ್ದೇನೆ. ನನ್ನ ಲೇಬರ್ಸ್ ನನಗೆ ಬಹಳ ಅನುಕೂಲಸ್ಥರಾಗಿದ್ದಾರೆ. ನನಗೆ ಲೇಬರ್ಸ್ ಪ್ರಾಬ್ಲಮ್ ಅಂತ ಆಗ್ಲಿಲ್ಲ. ಲೇಬರ್ಸ್ ಸಂಗತಿ ಬಂದ್ರೆ ಇನ್ನೊಂದು ಮಾತಿದೆ, ಯಾಕಂದ್ರೆ ಈಗ ತುಂಬಾ ಜನ ಲೇಬರ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆ ಲೇಬರ್ಸ್ ಪ್ರಾಬ್ಲಮ್ ಇರುವವರು ನಂತರ ಅವ್ರ ಲೇಬರ್ಸ್ ನೊಟ್ಟಿಗೆ ಅವರಿಗೂ ಮತ್ತು ಲೇಬರ್ಸ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಒಬ್ಬರನ್ನು ಈಗ ಫ್ರೆಂಡ್ಶಿಪ್ ಆಗ್ಬೇಕಾದ್ರೆ ಅವರ ಒಂದು ನಾವು ಸ್ವಲ್ಪ ಮೇಲ್ಮಟ್ಟದಲ್ಲಿ, ಯಾಕಂದ್ರೆ ನಮ್ಗೆ ಇದ್ರೆ ಅವ್ರ ಮಟ್ಟಕ್ಕೆ ಇಳಿಬೇಕು, ಅಥವಾ ನಮ್ಗೆ ಆಗುದಿಲ್ಲ ನಾವು ಅವರ ಮಟ್ಟಕ್ಕೆ ಇಳಬೇಕು, ಆಗ ಸಂವಹನ ಸರಿ ಆಗ್ತದೆ. ಈ ಲೇಬರ್ಸ್ ಒಟ್ಟಿಗೆ ಆ ತರ ಇದ್ರೆ ಏನೋ ಸಮಸ್ಯೆ ಆಗುದಿಲ್ಲ. ನಿಮಗೆ ಲೇಬರ್ಸ್ ಚಿಂತೆ ಇಲ್ಲ. ಆಮೇಲೆ ಎಲ್ಲರಿಗೂ ಈಗ ಕಾಫಿದು ಪ್ರೂನಿಂಗ್ ಇಂದ ಹಿಡಿದು ಕೊಯ್ಲಿಂದ ಎಲ್ಲದೂ ರೂಢಿ ಆಗ್ಬಿಟ್ಟಿದೆ. ಸರಿ, ಇದು ಗೊಬ್ಬರದಾಯ್ತು. ನೀವು ಹೇಳಿದ್ರಿ ಗಿಡದ ಬೆಳವಣಿಗೆ ನೋಡಿ ಮಾಡ್ತೀರಾ. ಈಗ ಸಣ್ಣ ಗಿಡ ನೆಟ್ಟಿರಲ್ಲ, ಫಾರ್ ಎಕ್ಸಾಂಪಲ್ ಈಗ ಈ ಹಿಂದಿನ ಜೂನಿಗೆ ನೆಟ್ಟಿದ್ರಿ, ಅದಕ್ಕೆ ನೀವು ಮುಂದಿನ ವರ್ಷದಿಂದ ಗೊಬ್ಬರ ಕೊಡೋಕೆ ಶುರು ಮಾಡ್ತೀರಾ? ಈಗ ನೆಟ್ಟಾಯ್ತು, ಅದಕ್ಕೆ 2 ಸಲ ಗೊಬ್ಬರ ಕೊಟ್ಟಾಯ್ತು. ಯಾವುದು ಅಂದ್ರೆ ಹರಳಿಂಡಿ ಕೊಟ್ಟ, ಒಂದ್ಸಲ 19 ಹಾಲು ಸ್ವಲ್ಪ. ಸೊ ಗೊಬ್ಬರಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡುತ್ತೆ, ಚೆನ್ನಾಗಿ ಬರ್ತದೆ. ನಾನೀಗ ಏನ್ ಕೇಳ್ತಾ ಇರೋದು ಅಂತಂದ್ರೆ ಸರ್, ಅಡಿಕೆ ಹಾಕಿದ್ದೀವಿ, ಬರೀ ಅಡಿಕೆಗೊಂದೇ ಗೊಬ್ಬರ ಕೊಟ್ರೆ ಆಮೇಲೆ ಅಡಿಕೆ ಗೊಬ್ಬರ ಇದು ಹೀರ್ಕೊಳತ್ತೆ, ಇದರದ್ದು ಇಳುವರಿ ಕಡಿಮೆ ಆಗುತ್ತೆ, ಕಡಿಮೆ ಆಗ್ತದೆ. ಅದು ಇಂಟರ್ ಕಾಪ್ ಯಾವುದೇ ನಾವು ಮಾಡ್ತಿದ್ರು ಕೂಡ ಎಷ್ಟೋ ಮಂದಿ ಏನಾಗುತ್ತೆ, ಇಂಟರ್ ಕಾಪ್ ಮಾಡಿ ಕೊಕ್ಕೋ ನೆಟ್ರು. ಈಗ ಕೊಕ್ಕೋ ನೆಟ್ರು ಅಡಿಕೆ ಇಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಅವ್ರೇನೋ ಅಡಿಕೆಗೆ ಮಾತ್ರ ಗೊಬ್ಬರ ಹಾಕ್ತಷ್ಟು ಕೊಕ್ಕೋಗೆ ಆ ಪ್ರಮಾಣದಲ್ಲಿ ಗೊಬ್ಬರ ಹಾಕುದಿಲ್ಲ, ಹಾಗಾಗಿ ಇದಾಗ್ತದೆ. ಹೌದು, ಸರಿ, ಓಕೆ. ಈಗ ಅಡಿಕೆದಂತೂ ಆಯ್ತು, ನೆರಳಿಂದ ತೊಂದರೆ ಇಲ್ಲ ಅಂತ. ನೀವು ರಬ್ಬರ್ ಹಾಕಿದೀರಾ ಅಂತ ಹೇಳಿದ್ರಿ, ರೋಬಸ್ಟ. ಅದು ಹೇಳಿದ್ರೆ ನೀವು ಹೇಳಿದ್ರಿ ನೆರಳಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅಲ್ಲಿ ನೀವು ನೆರಳು ನಿರ್ವಹಣೆ ಮಾಡ್ಬೇಕಾಗತ್ತಾ, ಮಾಡ್ತೀರಾ ಹೇಗೆ? ಈಗ ರಬ್ಬರ್ ನಲ್ಲಿ ಸ್ವಲ್ಪ ರಬ್ಬರ್ ಮರ ಸತ್ತಲ್ಲಿ ಸ್ವಲ್ಪ ಜಾಸ್ತಿ ಬೆಳಕು, ಸೂರ್ಯನ ಬೆಳಕು ಇರುವಲ್ಲಿ ನಾನು ನೆಟ್ಟದಷ್ಟೇ. ಆ ನಂತರದ್ದು ತುಂಬಾ ಇರುವಲ್ಲಿ ನಡಬೇಕಷ್ಟೇ. ಇನ್ನೊಂದು ವರ್ಷ ಹಾಕಿದವರು ಅಜಿತ್ ಪ್ರಸಾದ್ ಇದ್ದಾರೆ, ಅವ್ರು ನೋಡ್ಕೊಂಡು ಹಾಕುದು, ಅಲ್ಲಿ ಅದು ಹಾಕುದ, ಇದಕ್ಕೆ ಪೆಪ್ಪರ್ ಬಿಡುದ ಅಂತ ಹೇಳಿ ನೋಡ್ತಾ ಇದ್ದೆ. 1 ವರ್ಷ ಕಾಯ್ಬೇಕು. ಅಂದ್ರೆ ನೆರಳು ನಿರ್ವಹಣೆ ಇನ್ನು ಮುಂದೆ ಮಾಡಬೇಕು, ಕಡಿಮೆ ಆದ್ರೆ. ಸರಿ, ಈಗ ಒಂದಾಯ್ತು ಸರ್, ಗೊಬ್ಬರ ಆಯ್ತು. ಈಗ ನೀರು ಹೆಂಗೆ ನೀವು ಕೊಡೋದು? ಇದು ಸ್ಪ್ರಿಂಕ್ಲರ್ ಅಲ್ಲೇ ಕೊಡ್ತೀರಾ, ಏನ್ ಕತೆ? ಇದು ನೀರಿನಲ್ಲಿ ಕಾಫಿಗೆ ಒಂದು ಅಷ್ಟು ಸ್ಪ್ರಿಂಕ್ಲರ್ ನೀರು ಒಳ್ಳೇದಲ್ಲ. ಯಾಕಂದ್ರೆ ಇದು ವರ್ಷ ಪೂರ್ತಿ ಈಗ ಸ್ಟ್ರೆಸ್ ಕಾಫಿಗೆ ಹೇಗಂತ ಹೇಳಿದ್ರೆ, ಕಾಫಿ ಕೊಯ್ಲಾದ ನಂತರ ಸುಮಾರು ಡಿಸೆಂಬರ್ ಜನವರಿವರೆಗೆ ಸ್ಟ್ರೆಸ್ ಕೊಡ್ಬೇಕಾಗ್ತದೆ. ನಿಮ್ದು ಕಾಫಿ ರೋಬಸ್ಟ ಕೊಯ್ಲು ಯಾವಾಗ ಮುಗಿತದೆ? ಡಿಸೆಂಬರ್ ಮುಗಿತದೆ. ಈಗ ಜನವರಿವರೆಗೆ ಸ್ಟ್ರೆಸ್ ಕೊಡ್ಲಿಕ್ಕೆ ಅಡಿಕೆ ತೋಟದಲ್ಲಿ ನಮ್ಗೆ ಆಗ್ತಾ ಇಲ್ಲ, ಯಾಕಂದ್ರೆ ಅಡಿಕೆ ನಾವು ಸ್ಪ್ರಿಂಕ್ಲರ್ ಆಗ್ತದೆ. ಹಾಗಾಗಿ ನಂದೊಂದು ಕಿವಿ ಮಾತೇನಂತಂದ್ರೆ, ಅಡಿಕೆ ತೋಟದೊಳಗೆ ಕಾಫಿ ಮಾಡುವಾಗ ಸ್ಪ್ರಿಂಕ್ಲರ್ ಇರುವಲ್ಲಿ ಅಷ್ಟು ಭಾರಿ ಸಕ್ಸಸ್ ಅಂತ ಏನಲ್ಲ. ಕಾಫಿ ಆಗ್ತದೆ, ಏನು ಸಮಸ್ಯೆ ಇಲ್ಲ, ಕಾಫಿ ಅಷ್ಟೇ ಆಗ್ತದೆ, ಬಟ್ ಅನ್ಯವನ್ ಆಗ್ತದೆ. ಈಗ ನಾವೇ ಈ ಗಿಡದಲ್ಲಿ ನೋಡ್ತಾ ಇದ್ರೆ ಸರ್, ನಿಮ್ದು ಹೌದು ಕಾಫಿ ಸ್ವಲ್ಪ ದೊಡ್ಡದಾಗಿ ಇಷ್ಟಿಷ್ಟು ಅಂದ್ರೆ. ಈಗ ನೋಡಿ, ಈ ಇದರಲ್ಲಿ ಕಾಫಿ ಒಂದೇ ಗೊಂಚಲ್ನಲ್ಲಿ ಕಾಫಿ ಚಿಕ್ಕದು ಇದೆ, ದೊಡ್ಡದು ಇದೆ, ಹೂ ಇದೆ. ಇದು ಯಾಕಂತೇಳಿ ಸ್ಪ್ರಿಂಕ್ಲರ್ನ ಸಂಗತಿ. ಹಾಗಾಗಿ ಸ್ಪ್ರಿಂಕ್ಲರ್ ಇರುವಲ್ಲಿ ಕಾಫಿಗೆ ಅಡಿಕೆ ತೋಟದೊಳಗೆ ಅಷ್ಟು ನಿಧಾನಕ್ಕೆ ನೀವು ಸ್ಪ್ರಿಂಕ್ಲರ್ ಬಿಟ್ಟು ಡ್ರಿಪ್ ಹಾಕಬೇಕು. ಈಗ ಇನ್ನೊಂದು ವಿಷಯ ಸರ್, ಈಗ ನಾವು ಬಹಳ ಕಡೆ ನೋಡಿದೀವಿ, ಅಂದ್ರೆ ಎಲ್ಲರೂ ಹೇಳ್ತಿದ್ರು ಈಗ ಕಾಫಿಗೆ ಮಧ್ಯ ಸ್ಟ್ರೆಸ್ ಪೀರಿಯಡ್ ಬೇಕು ಅಂತ ಅನ್ಕೊಂಡು. ಅದಕ್ಕೆ ಬಹಳ ರೈತರು ಅಡಿಕೆಯಲ್ಲಿ ನೀವು ಹೇಳಿದ್ರಲ್ಲ, ಅಂದ್ರೆ ಸೀರಿಯಸ್ ಆಗಿ ಕೆಂಪಡಿಕೆ ಮಾಡೋರು ಕಾಫಿನ 5 ಅಡಿಗೆ ಹಾಕಿ ಕಂಪ್ಲೀಟ್ ಕಾಫಿ ತುಂಬಿಸಿದ್ರು. ಸಾಲಲ್ಲಿ ಹಾಕೋದಕ್ಕೆ ಅದೇ ಡ್ರಿಪ್ಪಿಗೆ ತೂತ್ ಕೊಡೋದು, ಇನ್ನೊಂದು ಹಾಕಿ ಡ್ರಿಪ್ಪರ್ ಹಾಕಿ ಅಲ್ಲೇ ಹಾಕ್ತಿದ್ರು. ಸೊ ವರ್ಷಕ್ಕೆ ಪೂರ್ತಿ ನೀರು ಇರ್ತಿತ್ತು, ಆದ್ರೆ ಅದಕ್ಕೆ ಹೂ ಕರೆಕ್ಟಾಗೇ ಬರ್ತಾ ಇದೆ ಡ್ರಿಪ್ ಹಾಕಿದ್ರೆ. ಅದು ಹೇಗೆ? ಅಲ್ಲ, ಅದೇನಂತಂದ್ರೆ ಈಗ ನೀರಿದ್ದಂತ ಹೇಳಿದ್ರೆ ಒಂದು ಕಾಫಿ ನನಗೆ ಭಾರಿ ತುಂಬಾ ಗೊತ್ತಿಲ್ಲ. ನನ್ನ ಸೀಮಿತ ಜ್ಞಾನದಲ್ಲಿ ಕಾಫಿ ಗಿಡದ ಮೇಲೆ ನೀರು ಬಿದ್ದಾಗ ಅದು ಹೂ ಬರ್ತದೆ. ಈ
ಘಟ್ಟದ ಮೇಲೆ ಈ ಕಾಫಿ ಏರಿಯಲ್ಲಿ ಕೂಡ ಒಂದು ಮಳೆ ಬಂದ ಕೂಡ ಫ್ಲವರಿಂಗ್ ಆಗ್ತದೆ, ಇಲ್ಲ ಅಂದ್ರೆ ಅವ್ರು ಏನು ಹಿಡ್ಕೊಂಡು ಮಾಡ್ತದೆ. ಈಗ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಇದ್ದ ಕಾರಣ ಕಾಫಿ ಗಿಡದ ಮೇಲೆ ಯಾವಾಗಲೂ ನೀರು ಬೀಳ್ತದೆ, ಹಾಗಾಗಿ ಅದು ಸಮಸ್ಯೆ. ಡ್ರಿಪ್ ಇದ್ರೆ ಆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಡ್ರಿಪ್ ಇದ್ರೆ ಆ ಸಮಸ್ಯೆ ಆಗಲ್ಲ. ಯಾವಾಗ ಹೂ ಬರಬೇಕು ಅದು ಫೆಬ್ರವರಿ ಟೈಮಲ್ಲಿ ಮತ್ತೆ ಹಂಗಿದ್ರೆ ಡ್ರಿಪ್ ಇದ್ರೆ ಕರೆಕ್ಟ್ ಆಗಿ ಒಂದೇ ಸಮಯದಲ್ಲಿ ಹೂ ಬಿಡೋದು, ಒಂದೇ ಸಮಯದಲ್ಲಿ ಕಾಯಿ ಆಗೋದು, ಮುಂದೆ ಕೊಯ್ಲಿಗೆ ಅನುಕೂಲ ಆಗ್ತದೆ. ಈಗ ನಮ್ಮಲ್ಲಿ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಒಂದು 5-6-7 ಸಲ ಕೊಯ್ಬೇಕಾಗ್ತದೆ. ಇಲ್ಲಾಂದ್ರೆ ಸಾಮಾನ್ಯ ಒಂದು 2 ಅಥವಾ 3 ಸಲ ಸಾಕಾಗ್ತದೆ. ನಮ್ಮಲ್ಲಿ ಅದೊಂದು ಸಣ್ಣ ಸಮಸ್ಯೆ ಇದೆ. ಹಾಗಾದ್ರೆ ನೀವು ಈಗ ಅಂದ್ರೆ ಹೆಂಗೆ ಮತ್ತೆ ಡ್ರಿಪ್ ತೆಗಿಬೇಕು ಅಂತ ಸರ್ ನೋಡ್ಬೇಕು. ಈಗ ಇನ್ನೊಂದು ಏನಂತಂದ್ರೆ, ಈಗ 2 ವರ್ಷದಿಂದ ಕಾಫಿಗೆ ರೇಟ್ ಆಯ್ತು, ನಾವೆಲ್ಲ ಖುಷಿಯಲ್ಲಿದ್ದೇವೆ. ಕಾಫಿಗೆ ರೇಟ್ ಕಡಿಮೆ ಆಯ್ತು ಅಂದ್ರೆ ಅಷ್ಟೆಲ್ಲ ಮಾಡಿಬೇಕಾ? ನಿಮ್ದು ತೊಂದರೆ ಏನಪ್ಪಾ ಅಂತಂದ್ರೆ, ನೀವೇ ಹೇಳ್ದಾಗೇನೆ ಒಂದು ಲೆಕ್ಕದಲ್ಲಿ ಕಾಫಿ ನೆಟ್ಟಿಲ್ಲ, ಒಂದ್ ಸಾಲಲ್ಲೋ ಅಥವಾ ಅಡಿಕೆ ಮಾಡೋದು ನೋಡು ಅಂದ್ರೆ, ನಾನೀಗ ಸಾಮಾನ್ಯವಾಗಿ ನಮ್ ತೋಟ ನೋಡ್ರೆ ಹೆಂಗಿರ್ತದೆ, ಹೀಗೆ ಒಂದ್ ಸಾಲು ಇಲ್ಲಂದ್ರೆ ಹಿಂಗ್ ನೋಡ್ರಿ ಸ್ಪ್ರಿಂಕ್ಲರ್ ಇಟ್ಕೊಂಡು ಏನಾಗಲ್ಲ, 4-5 ಬಾರಿ ಎಕ್ಸ್ಟ್ರಾ ಕೊಯ್ಲಾದ್ರೂ ಒಟ್ಟಿಲ್ಲ ಅಂತ ಈಗ ಮಾಡಿದ್ದು. ಇನ್ನೊಂದು ನಮ್ಗೆ ಅಂತಂದ್ರೆ, ಈ ಅಡಿಕೆ ಬೆಳೆಗಾರರಿಗೆ ಈ ಅಡಿಕೆಗೆ ಇಷ್ಟು ರೇಟ್ ಇರುವ ಕಾರಣ ಈ ಸಣ್ಣ ಸಣ್ಣ ಉತ್ಪತ್ತಿ ಎಲ್ಲ ಸಾಧಾರಣದು ಹೇಳಿದ್ರೆ ಅದು ದೊಡ್ಡ ಜನ ಅಂತ ಇದಾಗ್ತದೆ. ಆದ್ರೂ ನಮ್ಮ ಅಡಿಕೆ ಬೆಳೆಗಾರರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಎಕರೆಗೊಂದು 50,000 1 ಲಕ್ಷದ ಉತ್ಪತ್ತಿ ಅಂತ ಹೇಳಿರೋದು ಕಣ್ಣಿಗೆ ಕಾಣದ ಪರಿಸ್ಥಿತಿ. ಅದು ಬಾರಿ ಶೋಚನೀಯ ಪರಿಸ್ಥಿತಿ. ಇಲ್ಲಿಯ ರೈತರಿಗೆ ಸ್ವಲ್ಪ ಅದು ಒಳ್ಳೇದಲ್ಲ. ಅದು ಹೆಂಗ್ ನಮಗೂ ಬಹಳ ಕಡೆ ಕಿವಿ ಮಾತು ಹೇಳ್ತಾ ಇರ್ತೀವಿ ನಾವು, ಬಹಳಷ್ಟು ಕೇಳಿದೀವಿ. ಏನಪ್ಪಾ ಅಂದ್ರೆ, ಒಂದೇ ಬಾರಿ ಅಡಿಕೆದು ಕ್ವಿಂಟಲಿಗೆ 50,000 10,000 20,000 ಬಂದ್ಬಿಟ್ರೆ ಅಡಿಕೆ ಬೆಳೆಗಾರ ನಾಶ ಆಗಿ ಹೋಗ್ತಾರೆ ಅಂತ. ಖಂಡಿತ. ಈಗ ನಾವು ಬಾರಿ ಸ್ಟ್ಯಾಂಡರ್ಡ್ ಬಾರಿ ಎತ್ತರಕ್ಕೆ ಹೋಗಿ ಆಯ್ತದ. ಈಗ ಅಲ್ಲ ಇದಂತಂದ್ರೆ ನಮ್ಗೆ ಮಂಗಳೂರಿನವರು, ಈಗ ನನಗೆ ಬೇರೆ ಕಡೆದು ಮಾಹಿತಿ ಇಲ್ಲ, ನಮ್ಮ ಮಂಗಳೂರಿನಲ್ಲಿ ಅಂತಂದ್ರೆ ಅಡಿಕೆ ಕೃಷಿಕರು ಅಡಿಕೆ ರೇಟ್ ಆಗಿ ನಾವು ಬಹಳ ಮೇಲೆ. ಈಗ ಒಂದು ಉದಾಹರಣೆಗೆ, ಬೆಂಗಳೂರಿಂದ ಮಂಗಳೂರಿಗೆ ಇರುವಷ್ಟು ನಿಮ್ಮ ಲಕ್ಸುರಿ ಬಸ್ಸುಗಳು ಬೇರೆ ಯಾವ ರೂಟಲ್ಲಿ ಇಲ್ಲ. ಎಲ್ಲ ಕಡೆ ಕೆಂಪು ಬಸ್ಸು ರಾಜಹಂಸಗಳು. ನಮ್ಗೆ ರಾಜಹಂಸ ಎಲ್ಲ ಈಗ ಕಣ್ಣಿಗೆ ಕಾಣುದಿಲ್ಲ, ಕೆಂಪು ಬಸ್ ಅಂತೂ ಗೊತ್ತೇ ಆಗುದಿಲ್ಲ. ಯಾಕಂದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ. ಆಕ್ಚುಲಿ ಅಂದ್ರೆ ಕರ್ನಾಟಕ ತುಂಬಾ ಕಾಫಿ, ಕಾಳುಮೆಣಸು ಮತ್ತೆ ಕೋಕೋನ ಪ್ರಮೋಟ್ ಮಾಡ್ತಾ ಇರೋದು. ಅದಕ್ಕೆ ಅಕಸ್ಮಾತ್ ಯಾವತ್ತು ಒಂದಿನ ಅಡಿಕೆದಾರ ಬಿದ್ದಾಗುದು ಬೇರೆ ಆದಾಯದ ಈ ಮೂಲ ಇರ್ಲಿ ಅಂತ ಹೌದು. ಸರ್, ಇದು ಓಕೆ. ಕಾಫಿದು ಅದೇ ನೀರ್ ತನಕ ಬಂದ್ವಿ, ನೀರಿಂದು ಕೊಯ್ಲು ಹಿಂಗ್ ಅನಿವನ್ ಆಗತ್ತೆ ಅಂತ ಹೇಳಿದ್ರಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಪ್ರೂನಿಂಗಿಗೆ ಬರುವ ಸರ್, ಅದರಲ್ಲೂ ಮುಖ್ಯವಾಗಿ ಅಡಿಕೆ ತೋಟದಲ್ಲಿ ರೋಬಸ್ಟ ಮಾಡೋರಿಗೆ ಪ್ರೂನಿಂಗ್ ಬಹಳ ಮುಖ್ಯ. ಹೌದು. ಇಲ್ಲ ನಿಮ್ದು ಅಲ್ಲೊಂದು ತೋಟ ನಾವು ನೋಡ್ತೀವಿ, ಗಿಡ ಮರ ಆಗಿದೆ. ಸೊ ಇಲ್ಲಿ ಪ್ರೂನಿಂಗ್ ಅನ್ನ ಎರಡು ತರ ಪ್ರೂನಿಂಗ್ ಮಾಡ್ತಾರಲ್ವಾ, ಒಂದು ಚಿಗುರು ಕಂಬ ಚಿಗುರು ತೆಗಿತೇವೆ, ಅಡ್ಡ ರೆಕ್ಕೆಗಳನ್ನು ಕೂಡ ತೆಗಿತೇವೆ. ಈಗ ಅಡ್ಡ ರೆಕ್ಕೆಗಳನ್ನ ಯಾವಾಗ ತೆಗೆಯೋದು, ಹಾರ್ವೆಸ್ಟ್ ಆದ್ಮೇಲೆ ತೆಗಿತಾರೆ ಹೇಗೆ? ಅಂದ್ರೆ ನಂದು ಭಾರಿ ಸಿಸ್ಟಮ್ಯಾಟಿಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ದು ಮೇನ್ ಕ್ರಾಪೇ ಅಡಿಕೆ. ಅಡಿಕೆ ಆಗಿ ಇದು ಕೆಲಸಗಾರರಿಗೆ ಟೈಮ್ ಇದ್ದಾಗ ಅದನ್ನು ಮಾಡುವಂತದ್ದು. ಇದಲ್ಲೆಲ್ಲ ಕೆಲವು ಸ್ವಲ್ಪ ಕಂಬ ಚಿಗುರು ತೆಗಿಬೇಕಿತ್ತು, ಬಿಟ್ಟು ಹೋಯ್ತದು. ಹಾಗಾಗಿ ಅದನ್ನು ಭಾರಿ ಕ್ರಮದಲ್ಲಿ ಮಾಡ್ಲಿಕ್ಕೆ ನಮ್ಗೆ ಆದ್ರೆ ಪ್ರೂನಿಂಗ್ ಅನ್ನ ಮಾಡಿ, ಯಾಕಂದ್ರೆ ನಾವು ಯಾವುದೇ ಗಿಡ ನೋಡಿದ್ರು ಸಹಿತವ ಇದು ನಾನು ನೋಡಿದ್ರೆ ಇದು 10 ವರ್ಷದ ಗಿಡ ಮೇಲೆ ಅಂತ ಹೇಳಕ್ಕಾಗಲ್ಲ, ಅಷ್ಟು ಚಂದ ಮಾಡ್ತಾ ಇದೆ. ಮಾಡ್ತೇವೆ, ಟೈಮಿಂಗ್ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಟೈಮಿಂಗ್ ಇಲ್ಲ, ಬಟ್ ಆದ್ರೂ ಪ್ರೂನಿಂಗ್ ಸರ್. ಇದು ಹೌದು, ನೀವು ಹೇಳ್ತಾ ಇದ್ರಿ ಕೆಳಗಡೆ ಏನಾದ್ರು ತೆಗೆದಿದ್ರ ಎಂತ ಹೇಗೆ? ಇಲ್ಲ, ಕೆಳಗೆ ತುಂಬಾ ಸಮಸ್ಯೆ ಆದಾಗ ಅಡಿಕೆ ಹಾಕ್ಲಿಕ್ಕೆ ಸಮಸ್ಯೆ ಆಗೋ ಕೆಲವು ಗಿಡದ ಕೆಳಗಡೆಯಿಂದ ನಾವು ಕಟ್ ಮಾಡಿದ್ವಿ, ಯಾಕಂದ್ರೆ ಓಡಾಡ್ಲಿಕ್ಕೆ ಅಡಿಕೆ ಹಾಕ್ಲಿಕ್ಕೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಅದು ಚಿಗುರು ಬರ್ತದಲ್ಲ ಸರ್? ಬರ್ತದೆ. ಆ ರೀತಿ ಮಾಡಿದ್ದು ಉಂಟು. ಇನ್ನೊಂದು ಎಂತಂದ್ರೆ ನನಗೆ ಕಂಡುಕೊಂಡದ್ದು, ನಾವು ಈಗ ಒಂದು 30 ವರ್ಷದ ಗಿಡ ಆದ್ರೂ ಕೂಡ ಈಗ ಒಂದು 10 ವರ್ಷ ಮೊದಲೇ ಒಂದು ತುಂಬಾ ಗಿಡಗಳನ್ನು ಕಡ್ದೇವು ನಾವು. ನಮ್ಗೆ ಯಾಕಂದ್ರೆ ಅಡಿಕೆ ಗಿಡಕ್ಕೆ ಎಡೆ ಗಿಡ ಹಾಕ್ಲಿಕ್ಕೆ ಬೇಕು ಆಗ್ತದಂತೆ ಸ್ವಲ್ಪ ಎಲ್ಲ ಕಡ್ದೇವು. ಅನುಕೂಲ ಅನ್ನಂತ ಕಂಡುಕೊಂಡದ್ದೇನಂತಂದ್ರೆ ಆ ಕಡದಲ್ಲಿ ಪುನಃ ಚಿಗುರು ಬಂತು. ಈಗೆಲ್ಲ ಸಣ್ಣ ಗಿಡ ಕಾಣ್ತದೆ, ಇದು ಇದನ್ನು ಈಗ ಆಮೇಲೆ ಮಣ್ಣಿದೆ ಕಾಣೋದಿಲ್ಲ, ಇದು ಕಾಂಡ ತುಂಬಾ ತೋರ ಇದೆ, ಒಮ್ಮೆ ಕಡ್ದು ಪುನಃ ಚಿಗುರು ಬಂದದ್ದು. ಹಾಗಾಗಿ ನಮ್ಗೆ ಅಡಿಕೆ ಕೃಷಿಕರಿಗೆ ಅನುಕೂಲ ಏನಂತಂದ್ರೆ, ಏನೊಂದು ಸಮಯದಲ್ಲಿ ನಮಗೆ ಬೇರೆ ಕೃಷಿ ಮಾಡಬೇಕಿತ್ತು ಅಥವಾ ಸ್ವಲ್ಪ ನೆರಳು ಹೋಗ್ಬೇಕು, ಬಯಲು ಬೇಕು, ಜಾಗ ತೋಟದೊಳಗೆ ಬೇಕು ಅಂತೇಳಿ ಕಾಫಿ ಗಿಡ ಕಡಿಬಹುದು, ತಿರುಗಿ ಬರ್ತದೆ. ಆದ್ರೆ ಅದು ಒಳ್ಳೇದಲ್ಲ ಅಲ್ಲ, ಒಳ್ಳೆ ಪದ್ಧತಿ ಅಂತ ನಾನು ಹೇಳುದಿಲ್ಲ, ಅದು ಇದೊಂದು ಅಡ್ವಾಂಟೇಜ್ ಇದೆ, ಬರ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಅಡ್ಡ ಹೋಗಿರೋ ಕಂಬೆಗಳನ್ನ ಮೇಲೆ ಜಾಸ್ತಿ ಹೋಗದ ಕತ್ತರಿಸಬೇಕು. ಪ್ರತಿಯೊಂದು ಕಾಫಿ ಆದ್ರೂ ಕೂಡ ಪ್ರೂನಿಂಗ್ ಸರಿ ಇದ್ರೆ ಮಾತ್ರ, ಅದು ಯಾವುದೇ ಯಾವುದೇ ಹಣ್ಣು ಹಂಪಲ ಇರ್ಲಿ, ಪ್ರೂನಿಂಗ್ ಇದ್ರೆ ಮಾತ್ರ ಚೆನ್ನಾಗಿ ಬರುದು, ಅಡಿಕೆ ಚೆನ್ನಾಗಿ ಬೆಳೆಯುತ್ತೆ. ಈಗ ಚಿಕ್ಕು ನೋಡ್ಲಿ, ಮಾವು ಅಥವಾ ಕೊಕ್ಕೋ, ಪ್ರೂನಿಂಗ್ ಕರೆಕ್ಟ್ ಇದ್ರೆ ಮಾತ್ರ ಫಲ ಕೊಡುವಂತ. ಇದು ಇದ್ರದ್ದಾಯ್ತು, ಅಂದ್ರೆ ಪ್ರೂನಿಂಗ್ ಆಯ್ತು. ಪ್ರೂನಿಂಗ್ ಮುಖ್ಯವಾಗಿ ಬೇಕೇ ಬೇಕು ಅಂತ. ಈಗ ಕೊಯ್ಲಿಗೆ ಅಂದ್ರೆ ನೀವು ಹೇಳಿ ಸರ್, 5-6-7 ಕೊಯ್ಲು ಆಗ್ತದೆ ಇಲ್ಲಿ ಅಂತ, ಅದಷ್ಟು ನಿಮ್ಮ ಆಳುಗಳೇ ಮಾಡ್ತಾ ಇದ್ದಾರೆ. ಅದು ಹೇಳಿದ್ರೆ ಡಿಸೆಂಬರ್ 1-2ನೇ ವಾರದೊಳಗೆಲ್ಲ ಕೊಯ್ಲು ಮುಗಿದಿರ್ತದೆ. ಕೊಯ್ಲು ಮುಗಿದ ತಗೊಂಡೋಗಿ ಒಣಸೋದು, ಚರಿನೇ ಅಲ್ವಾ? ಈ ಮಾರ್ಕೆಟಿಗೆ ಎಲ್ಲಿ ಕೊಡೋದು ನಮ್ಗೆ? ಯಾಕಂದ್ರೆ ರೈತರದ್ದು ಬಹಳ ಕ್ವಶನ್ ಸರ್. ನಾವು ಸರ್ ನೀವು ನಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್, ನಾವು ಮಾಡ್ತೀವಿ. ಯಾಕಂದ್ರೆ ಎಲ್ಲ ಈಗ ನಿಮಗೆ ಗೊತ್ತಿರುತ್ತೆ, ಅಡಿಕೆ ಅಂತೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಕಡೆ ಹಾಕಿದೀವಿ ಸರ್. ನಮ್ಗೆ ಒಳ್ಳೆ ಕ್ಲೈಮೇಟ್ ಸೃಷ್ಟಿ ಆಗಿದೆ, ಒಳ್ಳೆ ಮೈಕ್ರೋ ಕ್ಲೈಮೇಟ್ ಇದೆ, ತಂಪಿದೆ, ಕಾಫಿ ಹಾಕ್ತಿವಿ ನಾವು. ಮಾರ್ಕೆಟ್ ಎಲ್ಲಿ ಮಾಡೋಣ ದೊಡ್ಡ ಪ್ರಶ್ನೆ. ನೀವು ಮಾರ್ಕೆಟಿಂಗ್ ಹೆಂಗೆ? ಯಾಕಂದ್ರೆ ಮಂಗಳೂರು ಹಂಗೆ ನೋಡಿದ್ರು ಅಡಿಕೆ ಇರಬಹುದು, ಕೋಕೋ ಇರಬಹುದು, ಎಲ್ಲ ಇದನ್ನು ಕಾಫಿ ಹೊಸದೇ ಮಂಗಳೂರಲ್ಲೂ. ಖಂಡಿತ ಹೊಸ ಅಲ್ಲ, ಮಾರ್ಕೆಟಿಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಈ ಮಾರ್ಕೆಟ್ ಏನು ಸಮಸ್ಯೆ ಅಂತೇಳಿ ಒಬ್ರು ಕೇಳ್ತಾರಂತೇಳಿ ಆದ್ರೆ ಅವ್ರು ಸ್ವಲ್ಪ ಉದಾಸೀನದವರು ಅಂತ ನಾನು ತಿಳ್ಕೊಂಡದ್ದು. ಯಾಕಂದ್ರೆ ಒಂದು ಚಾಲೆಂಜ್ ಆಗಿ ತೆಕ್ಕೊಂಡು ಒಂದು ಬೆಳೆ ಬೆಳೆಯುವವನಿಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಎಲ್ಲಿ ಮಾರ್ಕೆಟ್ ಉಂಟು ಅಂತ ಹೇಳುವ ಕ್ವಶನ್ ಕೇಳ್ತಾನಂತ ಹೇಳಿದ್ರೆ ಅವ್ನು ಸ್ವಲ್ಪ ಸೋಮಾರಿ. ಇದು ನನಗೆ ಕಂಡದ್ದು ಮಾರ್ಕೆಟ್ಗೆ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಹತ್ತಿರ ಒಂದು 70 ಕಿಲೋಮೀಟರ್ ದೂರ ಹೋದ್ರೆ ಶಕ್ಲೇಶ್ಪುರ ಇದೆ, 65 ಕಿಲೋಮೀಟರ್ ಹೋದ್ರೆ ಚಿಕ್ಕಮಗಳೂರು ಮೂಡಿಗೆರೆ ಬರುತ್ತೆ, 45-50 ಕಿಲೋಮೀಟರ್ ಹೋದ್ರೆ ಮಡಿಕೇರಿ ಸೈಡ್ ಬರುತ್ತೆ. ಇಲ್ಲೆಲ್ಲ ಮಾರ್ಕೆಟ್ಗೆ ಏನು ಸಮಸ್ಯೆ ಇಲ್ಲ. ಈಗ ನೀವೇ ಹೋಗಿ ಕೊಟ್ಟು ಬರ್ತೀರಾ ಅಥವಾ ಗಾಡಿಯಲ್ಲಿ ಹಾಕಿ ಗಾಡಿಯಲ್ಲಿ ಹಾಕಿ? ಈಗ ನಮಗೆಲ್ಲ ಕಾಂಟ್ಯಾಕ್ಟ್ ಇದೆ. ಈಗ ನಮ್ದು ಆ ಕಡೆ ಅನುಕೂಲ ಇದ್ದು ಗಾಡಿ ಅನುಕೂಲ ಇದ್ರೆ ನಾವು ಶಕ್ಲೇಶ್ಪುರ ಸೈಡ್ ಹೋಗ್ತೇವೆ, ಅಥವಾ ನಮ್ಮ ಫ್ರೆಂಡ್ಸ್ ಇದ್ದೆ ನಾವು ಚಿಕ್ಕಮಗಳೂರು ಸೈಡ್ ಗಾಡಿ ಹೋಗ್ಲಿಕ್ಕೆ ಅಲ್ಲಿ ಕಡೆ 2-3 ಕಡೆಗೂ ನಮ್ಗೆಲ್ಲ ಕಳಿಸಿದ್ರು ಮಾಡ್ತಾರೆ. ಆಮೇಲೆ ಅವ್ರಿಗೆ ಎಷ್ಟಾಗುತ್ತೆ ಅದೆಲ್ಲ ಇದು ಮಾಡ್ತಾರೆ. ಮಾರ್ಕೆಟ್ಗೆ ಸಮಸ್ಯೆ ಇಲ್ಲ. ಮಾರ್ಕೆಟ್ ಇನ್ನೊಂದು ನಾನು ಹೇಳ್ಬೇಕಂತಂದ್ರೆ, ಈಗ ನೀವು ಮಡಿಕೇರಿ ಸೈಡ್ ಅಥವಾ ಚಿಕ್ಕಮಗಳೂರು ಶಕ್ಲೇಶ್ಪುರ ಸೈಡ್ ಅಲ್ಲಿಯ ಕಾಫಿಗೆ ಯಾವ ರೇಟ್ ಇದೆಯಾ ಅದೇ ರೇಟ್ ಸಿಗ್ತದೆ. ಮುಂದಿನ ಪ್ರಶ್ನೆ ಅದೇ ಇತ್ತು, ನಿಮ್ದು ಗುಣಮಟ್ಟ ಲೆಕ್ಕದಲ್ಲಿ ಹೇಗಿದೆ ಅಂತ ಅವ್ರು ಹೇಳ್ತಾರೆ. ಅದೇನಾದ್ರು ಕಡಿಮೆ ದುಡ್ಡು ಕೊಡ್ತಾರೆ, ನೀವು ಮಂಗಳೂರಲ್ಲಿ ಬೆಳೆದಿರಾ, ಸಮುದ್ರ ಮಟ್ಟದಿಂದ 100 ಮೀಟರ್ ಅದೇ ಕಾಫಿ ಬೋರ್ಡ್ನವರು ಅಲ್ಲ, ಕಾಫಿ ಬೋರ್ಡ್ನವರು ತುಂಬಾ ತಿಳಿದವರು, ನಾನು ಕಮೆಂಟ್ ಮಾಡಿ. ಆದ್ರೂ ಇಲ್ಲಿ ಗುಣಮಟ್ಟ ಇಲ್ಲ ಅಂತೇಳಿ ಅವರು ಹೇಳುವುದು ಅರ್ಥ ಆಗುದಿಲ್ಲ. ಏನೋ ಅವರಿಗೆ ಆಸಕ್ತಿ ಇಲ್ಲದ ಕಾರಣ ಇಲ್ಲಿದ್ದು ಅಥವಾ ಎಂತ ಗೊತ್ತಿಲ್ಲ ಅಂತ. ಮಾರ್ಕೆಟಿಗೆ ಅಂತೂ ಏನೂ ಸಮಸ್ಯೆ ಇಲ್ಲ, ಅಲ್ಲಿಯ ರೇಟಿಗೆ ಹೋಗ್ತದೆ. ಅಲ್ಲಿ ಅಂಗಡಿಯವರಿಗೆ ನಾವು ಗೊತ್ತಿದೆ, ನಮ್ದು ಈ ಕಡೆ ಕರಾವಳಿ ಭಾಗದ ಕಾಫಿ ಅಂತ ಗೊತ್ತಿದೆ. ಅಲ್ಲ, ಮತ್ತೆ ಅದು ಹೇಳ್ತೇನೆ ಏನಪ್ಪಾ ಅಂತಂದ್ರೆ, ನೀವು ಇದು ಚಿಕ್ಕಮಗಳೂರು ಕಾಫಿ ಅಂತ ಮಾರ್ತಾ ಇಲ್ಲ, ನಾನು ಮಂಗಳೂರಲ್ಲೇ ಕರಾವಳಿ ಭಾಗದಲ್ಲಿ ಬೆಳೆದಿದ್ದು ಅಂತಂದ್ರೆ ಮಾರ್ತದೆ.
ಅದು ಅವರಿಗೆ ನೋಡಿ ಅಂಗಡಿಯವ್ರಿಗೆ ಗೊತ್ತಿರುತ್ತೆ, ತಗೊಳ್ಳೋರಿಗೆ ಗೊತ್ತಿತ್ತು, ಅದೇ ರೇಟಿಗೆ ಒಂದೇ ರೇಟಿಗೆ ಕೊಡ್ತಾ ಹೋಗ್ತದೆ. ಸರ್ ಈ ವರ್ಷ ಎಷ್ಟಕ್ಕೆ ಮಾಡಿದ್ರೆ? ಯಾಕಂದ್ರೆ ಭರ್ಜರಿ ರೇಟ್ ಬಂದಿತ್ತು ಅಂತ. ಇಲ್ಲ ಸರ್, ಇನ್ನು ರೇಟ್ ನಾನು ಕೊಂಡೋಗಿ ಹಾಗೆ ಇಟ್ಟಿದ್ದೇನೆ ಈಗ. ಹಾಗೆ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಇನ್ನು ಸ್ವಲ್ಪ ಮನೆ ಸ್ಟಾಕ್ ಇದೆ, ಸ್ವಲ್ಪ ಕೊಟ್ಟು ಅಲ್ಲಿ ನಾನು ತಿಳಿಸಿದ ನಂತರ ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿದ್ದೇನೆ. ಹಾಗಾಗಿ ರೇಟು ಅಂತ ಗೊತ್ತಿಲ್ಲ, ಇನ್ನು ರೇಟ್ ಚೆನ್ನಾಗಿ ಆಗುತ್ತೆ. ಅದೇ ಅದೇ ಅದೇ. ಈ ಸಾಮಾನ್ಯ 200 ರೂಪಾಯಿ ಮೇಲೆ ಇದೆ ಸರ್. 220 ರೂಪಾಯಿನ ಇರ್ಬೇಕು ಈಗ. ನಾನು ಇದ್ದೀನಿ ಅದನ್ನು ಅಷ್ಟೇ ನೋಡಿ, ನೀವು 100 ರೂಪಾಯಿ ಮೇಲೆ ಹೋಗಿಲ್ಲ ಆಗಿತ್ತು 2 ವರ್ಷ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ರೇಟ್ ಈಗ. ಈಗ ಒಳ್ಳೆ ಆ ಒಳ್ಳೆ ರೇಟ್ ಆದಾಗ ಎಲ್ರು ಈ ಕಾಫಿಗೆ ಮುಖ ಮಾಡ್ತಾ ಇದ್ದಾರೆ. ಸರ್ ನಿಮ್ಗೆ ಹಂಗೆ ನೋಡಿದ್ರೆ ಒಂದು ವರ್ಷ ಕಾಫಿಯಲ್ಲೇ ಎಷ್ಟು ಆದಾಯ ಇದೆ ಸರ್? ಬಾಕಿದೆಲ್ಲ ಬೇಡ ಬಿಡಿ, ನಮ್ಗೆ ತೊಂದರೆ ಇಲ್ಲ. ಕಾಫಿದಲ್ಲೇ ನೋಡಿದ್ರೆ ಅಲ್ಲ, ನಂಗೆ ತುಂಬಾ ಆದಾಯ ಇಲ್ಲ, ನನಗೊಂದು 3-4 ಕ್ವಿಂಟಲ್ ಕಾಫಿ ಆಗುದು ಅಷ್ಟೇ. 3-4 ಕ್ವಿಂಟಲ್ ಕಾಫಿ ಆಗ್ತದೆ ಅಂತ ಅನ್ಕೊಂಡು 200 ರೂಪಾಯಿ ಕೆಜಿ ಅಂತಂದ್ರು 1 ಲಕ್ಷ ಸುಮಾರು ಬಂತು ಅಂದ್ಕೊಂಡು. ಅದು ಖರ್ಚು ಏನಿದೆ, ಜಾಸ್ತಿ ಇದೆಯಾ, ಹೆಂಗೆ ಕತೆ? ಸರ್ ಖರ್ಚು ನನಗೆ ಆಗುದಂತ ಇದಕ್ಕೆ ಸಪರೇಟ್ ಏನು ಸ್ವಲ್ಪ ಗೊಬ್ಬರ ಇದಕ್ಕೆ ಹಾಕುವ, ಅದಕ್ಕೆ ಗೊಬ್ಬರ ಕೊಡೋದು. ಅದು ಆ ಗೊಬ್ಬರ ಅದಕ್ಕೆ ಕೊಟ್ಟಿತ್ತು ಅಂತ ಬೇಸರ ಇಲ್ಲ, ಅಕಸ್ಮಾತ್ ಅದು ಗೊಬ್ಬರ ತಿಂದ್ರೆ ಅಡಿಕೆಗೆ ಸಿಗುತ್ತೆ. ನೀರು ಅದಕ್ಕೆ ಸಪರೇಟ್ ಏನಿಲ್ಲ. ಹಾಗೆ ಖರ್ಚು ನನಗೆ ಪ್ರೂನಿಂಗ್ ಮಾಡುವಂತದ್ದು, ಕೊಯ್ಲು ಮಾಡುವಂತದ್ದು ಮಾತ್ರ ಖರ್ಚು. ಅದು ಏನಪ್ಪ, ನೀವು ಅಂದ್ರೆ ಬೇರೆ ಆಳಂತ ತರಿಸೋದಿಲ್ಲ. ನೀವು ಹೇಳಿದ್ರೆ ಅವಾಗ ಪ್ರೂನಿಂಗ್ ಹೆಂಗೆ ಅಂತಂದ್ರೆ ಅಡಿಕೆ ಕೆಲಸ ಇಲ್ವಾ, ಅವಾಗ ಇದ್ರೆ ಪ್ರೂನಿಂಗ್ ಅಂತ ಇಲ್ಲ. ಸರ್ ಇನ್ನೊಂದು ನಾನು ಹೇಳ್ಬೇಕಂತಂದ್ರೆ, ನಾವು ಅಡಿಕೆ ಒಳಗೆ ಬೇರೆ ಬೇರೆ ಇಂಟರ್ ಕ್ರಾಪ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಕೆಲಸದವರ ವರ್ಷ ಪೂರ್ತಿ ಕೆಲಸ ಕೊಟ್ಟರೆ ಕೆಲಸಗಾರ ಸಿಗ್ತಾರೆ. ಎಷ್ಟೋ ಜನ ಹೇಳ್ತಾರೆ ಕೆಲಸಗಾರ ಕೊರತೆ ಇದೆ ಅಂತ ಹೇಳಿ. ಆ ಕೆಲಸಗಾರ ಕೊರತೆ ಇರುದೆ ಅಂತ ಹೇಳುವವರು ಎಲ್ಲಿ ಅಂತ ವರ್ಷ ಪೂರ್ತಿ ಅವರಿಗೆ ಕೆಲಸ ಇರುವುದಿಲ್ಲ. ಸೀಸನಿಗೆ ಮಾತ್ರ ಕರೀತಾರೆ. ಸೀಸನಿಗೆ ಮಾತ್ರ ಬಂದಾಗ ಕೆಲಸದವರು ಸಿಗುದಿಲ್ಲ, ಹೋಗ್ತಾರೆ. ಈಗ ನಮ್ಮಲ್ಲಿ ಹಾಗೆಲ್ಲ, ನನ್ನಲ್ಲಿ ವರ್ಷ ಪೂರ್ತಿ ಒಂದು 15 ಜನರಿಗೆ ಕೆಲಸ ಇದೆ. ಹಾಗಾಗಿ ಕೆಲಸಗಾರ ಸಮಸ್ಯೆ ಇಲ್ಲ. ಆ ಕೆಲಸಗಾರರ ಸಂಬಳ ಸಿಕ್ಕಿದ್ದು ನನಗೆ ಸಾಕು ಅಂತ ಹೇಳುವ ಸಂಗತಿಯಲ್ಲಿ ನಾನು ನಟದ್ದು. ಯಾಕಂದ್ರೆ ನನಗೆ ವರ್ಷ ಪೂರ್ತಿ ಕೆಲಸಗಾರ ನನಗೆ ಬೇಕು, ನನಗೆ ಕೆಲಸಗಾರ ಬೇಕು. ಖರ್ಚು ಎಷ್ಟಿರುತ್ತೋ ಅಷ್ಟು ಕಾಫಿ ಆದ್ರೂ ನನಗೆ ಒಂದು ನನ್ನ ಸಮಾಧಾನ ಸರ್. ಅಂದ್ರೆ ಈಗ ನಾವು ಈ ಪ್ರೋಗ್ರಾಮ್ ಮಾಡಕ್ ಬಂದಿದ್ದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಅಂದ್ರೆ ನೀವೇ ಹೇಳಿದ್ರಿ, ನೀವು ಸಾಮಾನ್ಯವಾಗಿ ಎಲ್ಲದೂ ಅದೇ ಇದೆ. ಅಡಿಕೆ ಬೆಳೆಗಾರರಿಗೆ ಅಡಿಕೆ ಬಿಟ್ಟರೆ ಬೇರೆ ಕಡೆ ನೋಡಕ್ ಆಗುದಿಲ್ಲ, ಸದ್ಯಕ್ಕೆ ಅಗತ್ಯ ಇಲ್ಲ. ನಾವು ಫಾರ್ಮ್ ಟಿವಿ ಅವರು ಬೇರೆ ಬೆಳೆಗಳನ್ನ ಅದಕ್ಕೆ ಪ್ರಚಾರ ಮಾಡ್ತಾ ಇರೋದು. ಯಾವತ್ತಾದ್ರೂ ಅಡಿಕೆ ಕೂತಿದ್ರೆ ಬೆಳೆಗಾರ ಚೆನ್ನಾಗಿರ್ಲಿ ಅನ್ಕೊಂಡೆ ಬೇರೆ ಬೆಳೆಗಳನ್ನ ಹಾಕಿ ಅಂತ ಇರೋದು. ಬಹಳ ಜನ ಹಾಕ್ತಾನೂ ಇದ್ದಾರೆ. ಮಂಗಳೂರಲ್ಲಿ ಇಷ್ಟೆಲ್ಲ ವರ್ಷಗಳಿಂದ ಕಾಫಿ ಮಾಡಿದ್ರು ನಮ್ಗೆ ಯಾರು ಸಿಕ್ಕಿಲ್ಲ. ಇದು ನೀವು ಮೊದಲನೇವರು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ. ನಿಮ್ಮ ಅನುಭವ ಹೇಗಿದೆ? ನೀವು ರೋಬಸ್ಟಾ ಕಾಫಿ ಮಾಡ್ತಾ ಇರೋದು ಚೆನ್ನಾಗಿದೆಯೋ ಇಲ್ಲ, ಬೇರೆ ಬೆಳೆಗಾರರು ಬೆಳಿಬಹುದಾ ಇಲ್ಲ ಅಂತ ಕೇಳಕ್ ಬಂದಿದ್ವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಎಲ್ಲರೂ ನಾವು, ಯಾಕಂದ್ರೆ ಈಗ ನಾವು ಅಡಿಕೆ ಬೆಳೆಗಾರರು ಈಗ ಹಳದಿ ರೋಗ ಸುಮಾರು ಸುಳ್ಳೆ ಭಾಗ ಬರ್ತಾ ಇದೆ. ಎಲೆ ಚುಕ್ಕಿ ರೋಗ ಅಂತ ಈ ವರ್ಷ ಸಿಕ್ಕಾಪಟ್ಟೆ ಎಲ್ಲ ಕಡೆ ಬಂತು. ಮೈಟ್ಸು ಬರ್ತಾ ಇದೆ, ಸಿಂಗಾರ ಡೈಬ್ಯಾಕು, ತುಂಬಾ ಸಮಸ್ಯೆಗಳು ಅಡಿಕೆಗೆ. ಯಾಕಂದ್ರೆ ಈಗ ಅಡಿಕೆಗೆ ಅಷ್ಟು ಸ್ಪ್ರೇ ಮಾಡಿ ರೇಟಿಗೆ ಇರುವ ಕಾರಣ ಆಗ್ತಷ್ಟು ಹೊರತು, ಇಲ್ಲ ಅಂತಂದ್ರೆ ಅಡಿಕೆಗೆ ವರ್ಕೌಟ್ ಸ್ಪ್ರೇ ಮಾಡೋದೇ ಇದಾಯ್ತು. ಈಗ ಬೇಸಿಗೆಗಾಲದಲ್ಲಿ ಎಲೆ ಚುಕ್ಕಿಗೆ ಇದಕ್ಕೆ ಅಂತ 4-5 ಸಲ ಬೇಸಿಗೆಗಾಲದಲ್ಲಿ ಆಯಿತು. ಮಳೆಗಾಲದಲ್ಲಿ ಇದು ಬೋರ್ಡೋ ಮಿಕ್ಸು ಅದಕ್ಕೊಂದು 2 ಸಲ 3 ಸಲ, ಕೊಯ್ಲಿಕ್ಕೆ ಒಂದು 3 ಸಲ ಹತ್ತಬೇಕು. ಹಾಗೆ ವರ್ಷದಲ್ಲಿ ಒಂದು 7 ಸಲ 8 ಸಲ ಒಂದು ಮರಕ್ಕೆ ಹತ್ತಬೇಕಾಗ್ತದೆ. ಅದಕ್ಕೆ ಭಾರಿ ಲೆಕ್ಕಾಚಾರ ಮಾಡಿದ್ರೆ ಮುಂದಿನ ಸದ್ಯಕ್ಕೆ ಆಗ್ತದೆ ಅಷ್ಟೇ. ಈಗ ಹಾಗೆ ನಾವು ಆಲ್ಟರ್ನೇಟಿವ್ ಬೇರೆ ಬೆಳೆಗೆ ಹೋಗ್ಲೇಬೇಕು. ಹೋಗುದಲ್ಲಿ ಕಾಫಿ ಅನುಕೂಲ, ಯಾಕಂದ್ರೆ ಅದನ್ನು ಸ್ವಲ್ಪ ನೋಡುದು ಕಡಿಮೆ ಆದ್ರೂ ಏನು ಸಮಸ್ಯೆ ಇಲ್ಲ. ಇನ್ನೊಂತಂದ್ರೆ ನೀವು ಅಡಿಕೆ ಒಳ್ಳೆ ರೇಟ್ ಸಿಕ್ಕಿತ್ತು, 2 ವರ್ಷ ಕಾಫಿ ನೋಡ್ಲಿಲ್ಲ, ಏನು ಸಾಯುವುದಿಲ್ಲ. ಈಗ ನಾವು ಬೇರೆ ಕ್ರಾಪ್ ಕಡಿಮೆ ಗಿಡ ಹಾಗೆ ಇರುತ್ತೆ, ಗಿಡಕ್ಕೆ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಗಿಡಕ್ಕೆ ರೇಟ್ ಬಂತಾಗ ನೀವು ಕಾಫಿಗೆ ರೇಟ್ ಇದು ಗೊಬ್ಬರ ಹಾಕಿ ಪ್ರೂನಿಂಗ್ ಮಾಡಿ ಮಾಡಬಹುದು. ಮಂಗಳೂರು ಸಮುದ್ರ ಮಟ್ಟಕ್ಕೆ ಹತ್ರನೇ ಇದೆ, ಬರುದಿಲ್ಲ ಅನ್ನೋದು ಇಲ್ಲ. ಅದು ನನ್ನ ತೋಟ ನೋಡಿ, ನನಗೆ ಸಮುದ್ರ ಮಟ್ಟ ನಾನು ಎತ್ತರದಲ್ಲಿ ಒಂದು 60 ಮೀಟರ್ ಎತ್ತರದಲ್ಲಿ ಇದ್ದೇನೆ. ಇಲ್ಲಿ ಕಾಫಿ ಬಂದಿದೆ, ಒಳ್ಳೆ ಕಾಫಿ ಬರ್ತದೆ. ನನ್ನ ಸ್ಪ್ರಿಂಕ್ಲರ್ ನ ನೀರಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟು ಹೊರತು ಈಲ್ಡಿನಲ್ಲಿ ಸಮಸ್ಯೆ ಇಲ್ಲ. ಆಗ ಎಲ್ಲರೂ ಕಾಫಿ ಬೆಳೀರಿ. ಈಗ ಕಾಫಿ ಬೋರ್ಡ್ನವರು ದಕ್ಷಿಣ ಕನ್ನಡ ಕೂಡ ಸೇರಿಸುವ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ನಿಮ್ಮ ತೋಟಕ್ಕೂ ಬಂದಿದ್ದಾರೆ 2 ಸಲ ಬಂದಿದ್ದಾರೆ. ಅಲ್ಲಿ ಕಾಫಿ ಬೋರ್ಡ್ನವರು ಬಂದು ಇಲ್ಲಿ ಕಾಫಿ ಬೆಳೀತದೆ ಅಂತೇಳಿ ಸ್ವಲ್ಪ ಅವರು ಮನವರಿಕೆ ಆಗಿದೆ, ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಬೇರೆ ಕಡೆ ನಿಮ್ಮಂತವ್ರಿಗೆ ನಮ್ಮ ಪತ್ರಿಕೆಯವರು, ಮಾಧ್ಯಮದವರು ಸ್ವಲ್ಪ ನಮಗೆ ಕಾಫಿ ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಕಾಫಿ ಬೆಳೀಬೇಕು ಅಂತ ಪ್ರೋತ್ಸಾಹ ಕೊಟ್ಟರೆ ನಮ್ಗೆ ಅನುಕೂಲ. ಯಾಕಂದ್ರೆ ಈಗ ನಿಮ್ಮಿಂದಲೇ ಈಗ ಎಲ್ರಿಗೆ ಕಾಫಿ ಆಗ್ತದಂತ ನಿಮ್ಮ ಚಾನಲ್ ನೋಡಿ ಆಗುವಾಗ ಒಂದಷ್ಟು ಜನರಿಗೆ ಗೊತ್ತಾಗ್ತದೆ, ಇಂಟ್ರೆಸ್ಟ್ ಬರ್ತದೆ. ಹಾಗೆ ನೀವು ಅವ್ರು ಬೆಳೆದವರು ನೋಡಿ 10 ಮಂದಿ ಬೆಳಿಬಹುದು. ಹಾಗೆ ನಿಮ್ಮ ಪಾತ್ರ ತುಂಬಾ ಇದೆ ಇದರಲ್ಲಿ, ಅದನ್ನು ಮಾಡ್ತಾ ಇದೀವಿ ಸರ್ ನಾವು. ಸರ್ ಅದೇ ರೀತಿ ನಾವು ಇಲ್ಲಿ ಬಂದಿರೋದು ಅದಕ್ಕೆ ಆಗಿತ್ತು. ಏನಂದ್ರೆ ಇವು ಕಾಫಿ ಬೆಳೆದಿದ್ರೆ ನೋಡೋಣ ಇವರಿಗೆ ಬೇರೆ ರೈತರಿಗೂ ಹೇಳಕ ಅಂದ್ಕೊಂಡು. ಅದೇ ರೀತಿ ನಾವು ನೋಡಿದ್ರೆ ನೀವು ಬೆಳೆದಿದ್ದೀರಾ,
ಬೆಳೆಸ್ತಾ ಇದ್ದೀರಾ, ಇನ್ನು ಬೇರೆ ಕಡೆನೂ ಮಾಡ್ತಾ ಇದ್ದೀರಾ. ಆಮೇಲೆ ಹೇಳ್ತಾ ಇದ್ರಿ ಅಜಿತ್ ಪ್ರಸಾದ್ ರೈ ಅವರದ್ದು ಚೆನ್ನಾಗಿ ಬಂದ್ರೆ ನೀವು ಅರೇಬಿಕಾ ನಾವು ನೆಕ್ಸ್ಟ್ ಟೈಮ್ ವಾಪಸ್ ಮತ್ತೆ ಉಪ್ಪಿನಂಗಡಿ ದಾರಿಯಲ್ಲಿ ಬಂದು ನಿಮ್ಮ ತೋಟಕ್ಕೆ ಬರ್ಬೇಕಾದ್ರೆ ನಿಮ್ಮ ತೋಟದಲ್ಲಿ ರೋಬಸ್ಟಾ ಅದ್ಭುತವಾಗಿರ್ಲಿ, ಒಳ್ಳೆ ಇಳುವರಿ ತೆಗಿತಾ ಇರಲಿ ಕಾಫಿದು. ಕಾಫಿಗೂ ಬೆಲೆ ಹಿಂಗೆ ಇರಲಿ, ಅಡಿಕೆಗೂ ಬೆಲೆ ಹಿಂಗೆ ಇರಲಿ, ಕಾಳುಮೆಣಸಿಗೂ ಹಿಂಗೆ ಇರಲಿ ಅಂತ ಅನ್ಕೊಂತ ನಮಗೆ ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದ. ನೀವು ಎಲ್ಲರೂ ಬಂದು ಕಾಫಿ ಬಗ್ಗೆ ಕೇಳಿದ್ದಕ್ಕೆ ನಮ್ಗೆ ಖುಷಿ ಆಯಿತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. CCRI ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಕಾಫಿ ಬೋರ್ಡಿನ ವಿಜ್ಞಾನಿಗಳು ಈ ಮಂಗಳೂರಿನ ಸುತ್ತಮುತ್ತ ಬಂದು ಹಲವಾರು ರೈತರ ತೋಟಗಳಿಗೆ ಭೇಟಿ ನೀಡಿ ಇಲ್ಲಿಯ ಹವಾಮಾನ, ತಾಪಮಾನ ಎಷ್ಟಿರುತ್ತೆ, ಆರ್ದ್ರತೆ ಹೇಗಿರುತ್ತೆ, ಮಣ್ಣಿನ ಗುಣಲಕ್ಷಣ ಏನು ಅದೆಲ್ಲ ಬಹಳಷ್ಟು ಅಧ್ಯಯನ ನಡೆಸಿ ಈಗ ಒಂದು ತಿಂಗಳ ಹಿಂದೆ ಮಂಗಳೂರಿನಲ್ಲೂ ಸಹ ಕೆಲವೊಂದಿಷ್ಟು ಭಾಗಗಳಲ್ಲಿ ಕಾಫಿಯನ್ನೇ ಬೆಳೆಯಬಹುದು ಅಂತ ಅಂದ್ಕೊಂಡು ಒಂದು ವರದಿ ಕೊಟ್ಟಿದ್ರಂತೆ. ನಮಗಿವತ್ತು ಇಲ್ಲಿನ ರೈತರಾಗಿರುವಂಥ ಶ್ರೀ ಚಂದ್ರಶೇಖರ್ ತಾಳ್ತಜೆ ಅವರು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ನೀವಿಲ್ಲಿ ಕಾಫಿ ಬೆಳಿಬಹುದು, ಆದರೆ ಕೇವಲ ರೋಬಸ್ಟಾ ಕಾಫಿಯನ್ನು ಮಾತ್ರ ಬೆಳಿಬಹುದು ಅಂತ. ಇವ್ರ ತೋಟಕ್ಕೂ ಬಂದು ಇವರು ಬೆಳೆದಿರೋ ರೋಬಸ್ಟಾ ಕಾಫಿಯನ್ನು ನೋಡಿ ಇವರಿಗೆ ಅದೇ ಸಲಹೆಯನ್ನು ಕೊಟ್ಟು ವಿಜ್ಞಾನಿಗಳು ಹೋಗಿದ್ದಾರಂತೆ. ಆದರೆ ಈ ಯಾರ ಸೈಂಟಿಸ್ಟ್ಗಳ ವಿಜ್ಞಾನಿಗಳು ಏನೂ ತಲೆ ಕೆಡಿಸ್ಕೊಳ್ಳದೆ ಮಡಿಕೇರಿಯಲ್ಲಿ ಇವರ ಸಂಬಂಧಿಕರು ಬೆಳೆದಿರುವಂತಹ ಕಾಫಿಯನ್ನು ತಂದು ಶ್ರೀ ಚಂದ್ರಶೇಖರ್ ತಾಳ್ತಜೆ ಅವರು ಸುಮಾರು 25-30 ವರ್ಷದಿಂದ ಇವರು ತಮ್ಮ ಅಡಿಕೆ ತೋಟದಲ್ಲಿ ರೋಬಸ್ಟಾ ಕಾಫಿಯನ್ನು ಬೆಳೆಸ್ತಾ ಇದ್ದಾರೆ. ಇತ್ತೀಚೆಗೆ ಅರೇಬಿಕಾ ಕಾಫಿಯನ್ನು ಕೆಲವೊಂದು ಕಡೆ ಹಾಕಿದ್ದಾರೆ, ಮತ್ತು ಇನ್ನೊಂದು ಬೇರೆ ರೈತರು ಅರೇಬಿಕಾ ಕಾಫಿ ಹಾಕಿದ್ದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ತಮ್ಮ ತೋಟದಲ್ಲಿ ತರಬೇಕು ಅನ್ನೋ ಹುನ್ನಾರದಲ್ಲಿ ಸಹಿತಾ ಇದ್ದಾರೆ. ಸೊ ಯಾವ ವಿಜ್ಞಾನಿಗಳ ಸಂಬಂಧ ಇಲ್ಲದೆ ಮಂಗಳೂರಲ್ಲಿ 25-30 ವರ್ಷದಿಂದ ಕಾಫಿ ಬೆಳೀತಾ ಇರೋ ಒಬ್ಬರು ರೈತರ ಅನುಭವವನ್ನು, ಅವರ ಕಥೆಯನ್ನು, ಅವರ ಅಭಿಪ್ರಾಯವನ್ನು ಇವತ್ತು ಕೇಳ್ಕೊಂಡ್ಬಂದು ಇಷ್ಟೋ ತನಕ ನಮಗೆ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟಿದ್ದಕ್ಕೆ ಶ್ರೀ ಚಂದ್ರಶೇಖರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.